ಜಗದ್ಗುರು ಶಿವಾನಂದರವರಿಗೆ ನಮಸ್ಕರಿಸಿ, ಗುರುದೇವ ಆತ್ಮಾನಂದರವರಿಗೆ ನಮಸ್ಕರಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ, ತತ್ಸ್ವರೂಪಿಗಳು ಹಾಗೂ ಸನ್ನಿಧಾನದಲ್ಲಿರ್ತಕ್ಕಂಥ ಸದ್ಗುರು ಸಮರ್ಥ ಶಿವಾನಂದಪ್ಪ ಅವರ ಪಾದಕ್ಕೆ ನಮಸ್ಕರಿಸಿ, ಬಂಧುಗಳೇ ತಮ್ಮೆಲ್ಲರಿಗೂ ನಮಸ್ಕಾರ. ಶ್ರೀಮನ್ ಜೀವನ ಶಿವಗಳ ಕೈವಲ್ಯ ಪದ್ಧತಿಯಿಂದ ಅನುಭವ ಸಹ ತದುಪಾದಿ ಸತ್ಯವೆಂದು ಒರೆಯುವುದು ಇದು ಘಟಿಸಲು ಅರಿಯದು ಯುಕ್ತಿ ಅಬಾಧ್ಯವೆನಿಸುವುದಾಗಿ. ತದುಪಾದಿ ಸತ್ಯವೆಂದು ಒರೆಯುವುದು ಇದು ಘಟಿಸಲು ಅರಿಯದು ಯುಕ್ತಿ ಅಬಾಧ್ಯವೆನಿಸುವುದಾಗಿ. ಯುಕ್ತಿಗೆ ಅಂದ್ರೆ ಅನುಭವಕ್ಕೆ ವಿರುದ್ಧ ಆಕೈತಿ. ಎಲ್ಲ ಶ್ರುತಿಗಳ ಅಭಿಪ್ರಾಯ ಮತ್ತು ಅನುಭವಕ್ಕೆ ವಿರುದ್ಧ ಆಕೈತಿ. ಇದು ಸತ್ಯ ಅಂತಂದ್ರೆ ಉಪಾಧಿನ ಸತ್ಯ ಅಂತಂದ್ರೆ ಅದು ಸರಿ ಆಗುದಿಲ್ಲ ಅಂತ ಹೇಳ್ತಾರೆ. ಅವು ಬಾಧೆಗಳು ಯಾಕಂದ್ರೆ ಅನುಭವಕ್ಕೆ ವಿರುದ್ಧ ಆಕೈತಿ. ಯಾಕಂದ್ರೆ ಇದು ಉಪಾಧಿ ಕ್ಷಣಿಕ ಐತಿ, ಶಾಶ್ವತ ಇಲ್ಲ. ಈ ಅಹಂಕಾರವನ್ನು ಹಿಡ್ಕೊಂಡಂತ ಈ ನಾನು ನಾನು ಅಂತೇಳಿ ಏನು ಈ ಶರೀರಕ್ಕೆ ಹಿಡ್ಕೊಂಡೇವು, ಇದು ಒಂದು ಕ್ಷಣಿಕ ಐತಿ, ಶಾಶ್ವತ ಇಲ್ಲ. ಅದಕ್ಕೆ ಯುಕ್ತಿಗಳು ಏನು ಹೇಳ್ಯಾವು, ಅನುಭವಿಗಳು ಏನು ಹೇಳ್ಯಾರ, ಅದಕ್ಕೆ ವಿರುದ್ಧ ಆಕೈತಿ. ಅರದ್ ನೋಡಿದ್ರೆ ಇದು ಘಟಿಸುವುದಿಲ್ಲ. ಇದು ಘಟಿಸಲು ತತ್ಸುಪಾದಿ ಸತ್ಯವೆಂದು ಒರೆಯುವುದು ಘಟಿಸಲು ಉಪಾದಿನ ಸತ್ಯ ಅಂತ ಹಿಡ್ಕೊಂಡ್ರೆ ಯುಕ್ತಿಗಳು ಬಾಧೆಗಳು. ಹೌದಲ್ರಿ? ಯುಕ್ತಿ ಅಂದ್ರೆ ಅನುಭವಕ್ಕೆ ವಿರುದ್ಧ ಆಕೈತಿ. ಈ ನಮ್ಮ ಅನುಭವ ನಾವು ವಿಚಾರ ಮಾಡಿ ನೋಡಿದ್ರೆ ನಾವು ಎಲ್ಲಿವರೆಗೆ ಇದನ್ನ ಹಿಡ್ಕೊಂಡಿರ್ತೇವೆ, ಈ ಉಪಾದಿನ ಸತ್ಯ ಅಂತ ಎಲ್ಲಿವರೆಗೆ ಹಿಡ್ಕೊಂಡಿರ್ತೇವೆ. ನಿದ್ರೆಗೆ ಮತ್ತೆ ಯಾಕೆ ಅಲ್ಲಿ ಯಾಕೆ ಬಿಟ್ಟು ಹೋದಿವು? ಆಮೇಲೆ ಇದ್ರೊಳಗಿರುತ್ತಾನ ಸುಖದಿಂದ ಇದ್ದೀವೋ, ಇದನ್ನ ಬಿಟ್ಟಾಗ ಆರಾಮಿದ್ದೀವೋ? ವಿಚಾರ ಮಾಡಿ ನೋಡಿದ್ರೆ ಇದಕ್ಕೆ ಅನುಭವಕ್ಕೆ ವಿರುದ್ಧ ಆಕೈತಿ. ಇದನ್ನ ಆರದ್ ನೋಡಿದ್ರೆ ಇದು ಘಟಿಸೋದಿಲ್ಲ, ಸತ್ಯ ಅಂತ ಅನ್ಸೋದಿಲ್ಲ. ಇದು ನಾವು ವಿಚಾರ ಮಾಡ್ಲಿಕ್ಕೆ ಇದು ಸತ್ಯ ಆಗೈತಿ. ವಿಚಾರ ಮಾಡ್ಲಿಕ್ಕೆ ತದುಪಾದಿ ಸತ್ಯವೆಂದು ಒರೆಯುವುದು ಘಟಿಸಲು ಅರಿಯದು ಯುಕ್ತಿ ಬಾಧ್ಯವೆನಿಸುವುದಾಗಿ. ವ್ಯಕ್ತಿಗೆ ಬಾಧ್ಯ ಅನಿಸುವಂತೈತಿ ಅಂತ. ಅದಕ್ಕೆ ಹೆಂಗ ಅಂತ ಅನ್ನೋದನ್ನ ಅವ್ರು ಮತ್ತೆ ಅನೇಕ ಉದಾಹರಣೆಗಳನ್ನ ಕೊಟ್ಕೊಂಡು ಹೇಳ್ತಾರ ಅವ್ರು. ಯಾಕಂದ್ರೆ ಹಗ್ಗದೊಳಗೆ ತೋರಿದಂತ ಹಾವು ಎಲ್ಲಿವರೆಗೆ ಇರ್ತೈತಿ? ಹಗ್ಗದ ತಿಳುವಳಿಕೆ ಆಗುತ್ತೆ. ಹಗ್ಗದ ತಿಳುವಳಿಕೆ ಆದ್ಮೇಲೆ ಮೂರೂ ಕಾಲದಾಗೂ ಹಾವು ಇಲ್ಲ, ಹಗ್ಗನ ಐತಿ. ಹೌದಲ್ರಿ? ಹಂಗ ಇದನ್ನ ತಿಳಿದಾಗ ಇದು ನಾನಲ್ಲ ಅಂತ ತಿಳಿದೆ ಅಂದ್ರೆ ಇದು ಇಲ್ಲ ಅಂತ. ಮೂರೂ ಕಾಲಾಗ ಇಲ್ಲ, ಇದು ಒಂದ ಕಾಲಾಗ ಐತಿ. ಅದಕ್ಕೆ ಇದು ಸತ್ಯ ಅಲ್ಲ ಅಂತ ಹೇಳ್ತಾರ. ವ್ಯಕ್ತಿಗೆ ಬಾಧ್ಯಗಳು ಪರಿಸ್ಥಿತಿ ಅನುಭವಕ್ಕೆ ವಿರುದ್ಧ ಆಕೈತಿ. ಇದೇ ಸತ್ಯ ಅಂತ ಹಿಡ್ಕೊಂಡ್ರೆ, ಶರೀರನ ಸತ್ಯ ಅಂತ ಹಿಡ್ಕೊಂಡು ಹೋದಿವಿ ಅಂದ್ರೆ ಇದು ಅನುಭವಕ್ಕೆ ವಿರುದ್ಧ ಆಕೈತಿ. ಮತಿವಂತ ಕೇಳಿ ಎಮ್ಮ ಮತದಳು ಆ ಸಂಸಾರಕ್ಕೆ ಅತಿ ಮಿಥ್ಯ ಹೋಗಿ ಉಪಾಧಿಯದು ಘಟಿಸಲು ಆ ಕಥದಿಂದ ಇಂತಿದನು ತಿಳಿ ನೀನು. ನಮ್ಮ ಮತದೊಳಗೆ, ಈ ಅದ್ವೈತ ಸಿದ್ಧಾಂತದೊಳಗೆ ಇದು ಘಟಿಸುವುದಿಲ್ಲ, ಇದು ಸಾಧ್ಯ ಇಲ್ಲ. ಬೇರೆ ಮತದೊಳಗೆ ಹೇಳಿರ್ಬೋದು, ಆದ್ರ ವಿಚಾರದಿಂದ ನೋಡಿದ್ರೆ ಅದು ಸುಳ್ಳಾಕೈತಿ. ಯಾಕಂದ್ರೆ ನಿನ್ನ ಅನುಭವ ನೀ ನೋಡ್ಕೊಂಡೆ ಅಂದ್ರೆ ಇದು ಸತ್ಯ ಅಲ್ಲ, ಸತ್ಯ ಆಗಿ ಉಳಿದಿಲ್ಲ. ಇದು ತಿಳುವಳಿಕಿದ್ದಂತ ಶಿಷ್ಯನೇ ನೀನು ಕೇಳು, ನಮ್ಮ ಮತದೊಳಗಿದು ಸಾಧ್ಯ ಆಗೋದಿಲ್ಲ. ಇನ್ನೊಬ್ರು ಹೇಳಿರ್ಬೋದು, ಸಾಂಖ್ಯರು ನ್ಯಾಯಿಕರು ಹೇಳಿರ್ಬೋದು, ಶೂನ್ಯವಾದಿಗಳು ಹೇಳಿರ್ಬೋದು. ಆದ್ರ ಇದ್ರೊಳಗೆ ಅದ್ವೈತ ಸಿದ್ಧಾಂತದೊಳಗೆ ಇದು ಏನೈತಿ ಅಂದ್ರೆ ಇದು ಸುಳ್ಳೈತಿ, ನೀನು ಸತ್ಯದಿ.
ಅಂತ ಇನ್ನೊಂದೇನೋ ಸತ್ಯ ಐತೆ ಅಂತ ಹೇಳ್ಯಾರ. ಆದ್ರೆ ಇನ್ನೊಂದು ಯಾವ್ದು ಸತ್ಯ ಇಲ್ಲ, ನೀನ ಸತ್ಯದಿ. ನೀನ್ ಏನ್ ಹಿಡ್ಕೊಂಡು ಹೊಂಟಿ, ಈ ಶರೀರ ಹಿಡ್ಕೊಂಡು ಹೊಂಟಿ, ಅದಕ್ಕೆ ಬ್ಯಾರೆದೊಂದ್ ಐತೆ ಅಂತ ತಿಳ್ಕೊಳಕತ್ತಿ. ಬ್ಯಾರೆದ್ ಯಾವ್ದು ಇಲ್ಲ, ನೀನ ಅದೇ ಸತ್ಯವಂತ. ಈ ವಸ್ತು ಇದು ಸುಳ್ಳೈತಿ. ಈ ಉಪಾಧಿ ಏನ ಹೆಂಗೈತೆ ಸುಳ್ಳೈತಿ. ಅದಕ್ಕೆ ವಿಚಾರ ಮಾಡಿ ನೋಡು ಅಂತ. ನಿನ್ನ ಅನುಭವ ವಿಚಾರ ಮಾಡಿ ನೋಡ್ಕೊ ನೀನು. ಹೌದಲ್ರಿ? ವಿಚಾರ ಮಾಡ್ಲಿಕ್ಕೆ ಇದು ಸತ್ಯ ಐತೆ ಅಂತ ಹೊಂಟೇವ್ ನಾವು. ವಿಚಾರ ಮಾಡಿ ನೋಡಿದ್ರ ಇದು ಎಷ್ಟು ಅವಸ್ಥೆ ಒಳಗ್ ತನ ಇರ್ತತಿ ಅಂತ ವಿಚಾರ ಮಾಡಿ ನೋಡಿದ್ರೆ ಒಂದ್ ಅವಸ್ಥೆ ಒಳಗ್ ಮಾತ್ರ. ಅದು ಒಂದ್ ಅವಸ್ಥೆ ಒಳಗ್ ಲಕ್ಷ ಕೊಟ್ಟಾಗ, ಈ ಶರೀರ ಕಡೆ ಲಕ್ಷ ಕೊಟ್ಟಾಗ ಅದೈತಿ. ಹೌದಲ್ರಿ? ಇನ್ನೊಂದ್ ಬ್ಯಾರೆ ಕಡೆ ಲಕ್ಷ ಇದ್ದಾಗ ಇದ್ರ ಭಾವ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ ಇದು ಸತ್ಯ ಅಲ್ಲ ಅಂತ. ಹೌದಲ್ರಿ? ನಾವ್ ಲಕ್ಷ ಕೊಟ್ಟಾಗ ಇದ್ರ ಮೇಲೆ ಇದ ಬರ್ತತಿ. ಲಕ್ಷ ಇಲ್ದಾಗ ಅದು ಏನಾರ ಆದ್ರೂ ಕೂಡ ಅದಕ್ಕೆ ಕವರ್ ಇಲ್ಲ. ಎಚ್ಚರಿಕೆ ಅವಸ್ಥೆ ಒಳಗೆ ಇದ್ರ ಕೂಡಿ ಎಷ್ಟೋ ತನ ಇರ್ತೇವ ಅಂದ್ರೆ ಲಕ್ಷ ಇದ್ದಾಗ ಮಾತ್ರ. ಬ್ಯಾರದ್ರ ಕಡೆ ಲಕ್ಷ ಹೋಗಿತ್ತಂದ್ರೆ ಇದ್ರ ಮ್ಯಾಲಿನ ಏನು ಇಲ್ಲ. ಅದಕ್ಕೆ ವಿಚಾರ ಮಾಡಿ ನೋಡು. ವಿಚಾರ ಮಾಡಿ ನೋಡಿದನ ಇದು ಸತ್ಯ ಅಲ್ಲ ಅಂತ ಹೇಳ್ತಾರೆ. ಬ್ಯಾರದಾರು ಏನಾರು ಹೇಳಿರ್ಬೋದು, ಆದ್ರ ಅನುಭವದಿಂದ ನೋಡ್ಕೋ. ಇದನ್ನ ಅನುಭವದಿಂದ ನೋಡ್ಕೋ. ಸುಮ್ಮನೆ ವಿಚಾರ ಮಾಡಲ್ಲ, ಹಂಗ ಯಾರೋ ಹೇಳ್ಯಾರ ಅಂತ ನಂಬಕ್ ಹೋಗ್ಬೇಡ. ಅನುಭವದಿಂದ ನೋಡ್ಕೋ, ಖಾತ್ರಿ ಆಗುತ್ತೆ ನಿನಗೆ. ನಾವು ಅನುಭವದಿಂದ ನೋಡ್ಕೊಳೋದಿಲ್ಲ, ಯಾರೋ ಏನೋ ಹೇಳಿದ್ಕೂಡ್ಲೆ ನೋಡ್ತೇವೆ. ಅದಕ್ಕೆ ಇದು ಸತ್ಯ ಅಂತ. ಇದು ಸತ್ಯ ಆಗುದೇ ಇಲ್ಲ. ಹಾಗದೊಳಗೆ ಹಾವು ತೋರಿದ ಕೂಡಲೇನ ಅದ ಹಾವ ಕಾಯಂ ಉಳಿಬೇಕಿತ್ತು. ಮೂಲ ವಸ್ತು ಜ್ಞಾನ ಮಾಡ್ಕೊಂಡ್ಮೇಲೆ ಅದೆಲ್ಲಿ ಹೋತು? ಹೌದಲ್ರಿ? ಎಲ್ಲಿ ಹೋತು? ಹಗ್ಗದ ತಿಳುವಳಿಕೆ ಆದ್ಮೇಲೆ ಹಾವು ಎಲ್ಲಿ ಓಡೋತ್? ಮತ್ತದು ಹಾಗೆ ಹಾವಿದ್ರು ಓಡೋಕೈತದ, ಹಾವ ಇಲ್ಲ. ಹಂಗಿದು ಉಪಾಧಿ ಸತ್ಯ ಅಂತ ಹಿಡ್ಕೊಂಡು ಹೊಂಟಿ. ಎಲ್ಲಿ ಸತ್ಯ ಐತಿದ? ನಿನ್ನ ತಿಳುವಳಿಕೆ ಆಗುತ್ತಾನ ಸತ್ಯ ಐತಿ. ನಿನ್ನ ತಿಳುವಳಿಕೆ ಆದ್ಮೇಲೆ ಇದಕ್ಕೆ ಸತ್ಯ ಇಲ್ಲ, ಇದು ಸುಳ್ಳು ಐತಿ. ಯಾಕಂದ್ರೆ ಜಡ ಐತದ, ಪರಿಣತಿ ಹೊಂತೈತದ, ವಿಕಾರ ಆಕೈತಿ, ನಾಶ ಆಕೈತಿ. ಕಾಯಂ ಇಲ್ಲಿದು. ಹೌದಲ್ರಿ? ಅದಕ್ಕೆ ಅವರು ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಅಂತ ಹೇಳಿ. ಸುಮ್ನ ಆ ಮತದೊಳಗೆ ಹಂಗ ಹೇಳ್ತಿ, ಈ ಮತದೊಳಗೆ ಹೆಂಗೈತಿ ಅಂತ ಒಮ್ಮೆ ಅದನ್ನ ತಗೊಂಡ್ ಬರಕ್ ಹೋಗ್ಬೇಡ. ಅನುಭವದೊಳಗೆ ಅದನ್ನ ತರಕ್ ಹೋಗ್ಬೇಡ. ನಿನ್ನ ಅನುಭವಕ್ಕೆ ಏನ್ ಬಂದೈತಿ ಅದನ್ನ ನೀನು ಕುಲಂಕುಷವಾಗಿ ಪರಿಶೀಲನೆ ಮಾಡು. ಹೌದಲ್ರಿ? ಸುಮ್ನ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತ ಅದನ್ನ ನಂಬಕ್ ಹೋಗ್ಬೇಡ. ನಿನ್ನ ಅನುಭವಕ್ಕೆ ವಿರುದ್ಧ ಆಗಿದ್ದನ್ನ ನಂಬೇಡ. ನಿನ್ನ ಅನುಭವಕ್ಕೆ ವಿರುದ್ಧ ಆಗಿದ್ದ ನಂಬೇಡ. ಅವ್ರು ಹೇಳ್ತಾರ ನೀ ಕೇಳ್ಬೇಡ. ನಿನ್ನ ಅನುಭವ ಏನ್ ಬರ್ತೈತಿ ಅದನ್ನ ನಂಬ. ಅದನ್ನ ಪರಿಶೀಲನೆ ಮಾಡು. ಅದು ಸತ್ಯ ಹೌದಲ್ಲ ಅನ್ನೋದನ್ನ ನಿನ್ನ ಅನುಭವವನ್ನು ಪರಿಶೀಲನೆ ಮಾಡು. ಹೌದಲ್ರಿ? ನಾವು ಇನ್ನೊಬ್ರು ಹೇಳ್ಯಾರ ಅಂತ ಹೊಂಟೇವ್. ನಾವು ನಮ್ಮ ಅನುಭವಕ್ಕೆ ಬಿಟ್ಟು ಬಿಟ್ಟೇವ. ಅದನ್ನ ಇನ್ನೊಬ್ರು ಹೇಳಿದ್ದನ್ನ ನಂಬಾಕತ್ತೇವ್. ಅದಕ್ಕೆ ದುಃಖಗಳು ಬರ್ತಾವ. ನಿನಗೆ ಅನುಭವದಿಂದ ನೋಡ್ಕೊಂಡ್ರೆ ಖಾತ್ರಿ ಇದ್ರೆ ಮಾಡಿ. ನೀನು ಅನುಭವ ನೋಡ್ಕೊಂಡಿಲ್ಲ, ನೀನು ಇನ್ನೊಬ್ರು ಹೇಳ್ಯಾರ ಅಂತ ಮಾಡಾಕತ್ತಿ. ಹೌದಲ್ರಿ? ಎಲ್ಲಾ ಜಗತ್ತಿನೊಳಗೆ ಹಂಗೆ ಇನ್ನೊಬ್ರು ಹೇಳ್ಯಾರ ಅಂತ ಮಾಡಾಕತ್ತೇವ್ ನಾವು. ಅನುಭವದಿಂದ ವಿಚಾರ ಮಾಡಿ ನೋಡು ಅಂತ ಹೇಳ್ತಾರ. ಅದು ಹಿಂಗೈತಿ, ನಿನ್ನ ಅನುಭವ ಹಿಂಗ ಬರ್ತೈತಿ. ಅದಕ್ಕೆ ಇದನ್ನ ವಿಚಾರ ಮಾಡಿ ನೋಡು ಅಂತ ಹೇಳ್ತಾರ. ಅದನ್ನ ನಂಬೇಡ. ನಾ ಹೇಳೇನಂತೂ ನಂಬೇಡ. ನಿನ್ನ ಅನುಭವ ನೋಡ್ಕೊ. ನೀನು ಅದು ಇದ ಬರ್ತೈತಿ. ಅದ ನಿನ್ನ ಅನುಭವನು ನನ್ನ ಅನುಭವ ಏನಾಗೈತಿ ಅದ ಬರ್ತೈತಿ. ನಿನ್ನ ಅನುಭವ ನೋಡ್ಕೊಂಡು ಆಮೇಲೆ ನಂಬು. ಅದಕ್ಕೆ ಅವ್ರು ಆವ ಮತದೊಳಗೆ ನಮ್ಮ ಮತದೊಳಗೆ ಇದು ಆಗುದಿಲ್ಲ ಅಂತ ಹೇಳಿದ್ರು. ಇದು ಘಟ ಸತ್ಯ ಐತಿ ಅಂತ ಹೇಳಕ್ ಬರುದಿಲ್ಲ.
ಇದು ಉಪಾಧಿ ಸತ್ಯ ಐತಿ ಅಂತ ಹೇಳಕ್ ಬರುದಿಲ್ಲ. ಹೌದು. ನಿರಂಜನ ಅಂತಿದ್ದು ಶಾಸ್ತ್ರಾಸ ಅಂತರ್ಗೋಷ್ಠಿ ಪುರಾಣ ಪುಂಡರಗೋಷ್ಠಿ ನೀ ಕಂಡದ್ದು ಹೇಳುವ ಮಿಂಡ್ರಿ ಮಗನ. ಹೌದಾ? ಅನುಭವದಿಂದ ಬಂದದ ಮಾತ್ರ ಅವ್ರು ಹೋಗ್ತಿದ್ದಾರಪ್ಪ. ಬಂದು ಹೇಳಿದ್ದಕ್ಕೆ ಅಲ್ಲ, ಮತ್ತೆ ಇನ್ನೊಬ್ರು ಹೇಳಿದ್ದನ್ನ ಬಳಕೆ ಮಾಡೋಸೋದಲ್ಲ ಅಲ್ಲೇ. ನಮ್ಮ ಅನುಭವದಿಂದ ಏನ್ ಬಂದೈತಿ ಅದನ್ನ ಹೇಳೋದಿಲ್ಲ. ನಮ್ಮ ಅನುಭವ ಎಲ್ಲರ ಅನುಭವ ಒಂದೇ ಇರ್ತೈತದ. ಆದ್ರ ಅವ್ರ ಅನುಭವಕ್ಕೆ ಹೋಗುದಿಲ್ಲ ಅಂತ ಅದು ಅವ್ರಿಗೆ ಸತ್ಯ ಅಂತ ಕಾಣೋದಿಲ್ಲ. ಹೌದಲ್ರಿ? ಅನುಭವಿ ಅನುಭವ ಮತ್ತು ಸಾಧಕರ ಅನುಭವ ಇಬ್ಬರು ಅನುಭವ ಒಂದೇ ಇರ್ತೈತಿ, ಭಿನ್ನ ಬರುದಿಲ್ಲ. ಆದ್ರ ಸಾಧಕರಲ್ಲವ್ರು ಏನ್ ಮಾಡ್ತಾರ, ಇನ್ನೊಬ್ರು ಹೇಳಿದ್ದನ್ನ ನಂಬ್ಕೊಂಡು ಸಾಧನೆಯನ್ನು ಬಿಟ್ಟು ಬಿಡ್ತಾರ. ಅದಕ್ಕೆ ಅದು ಕಠಿಣ ಕುಂದಿರ್ತದೆ. ಪರಮಾರ್ಥವೆಂದು ಸಂಸಾರವನ್ನು ತಿಳಿದರೆ ಆ ಭರಿತಮಪ್ಪ ಅರಿವಿಗೆ ಏಪರದ ಗತಿಯಂತೂ ದೊರೆಯುವುದು ನಿನ್ನ ಮತದಲ್ಲಿ. ನಿನ್ನ ಹೇಳಿದ ಪರಮಾರ್ಥ ಅಂತೇಳಿ ಸಂಸಾರನ ಹೇಳಿದೆ ಅಂದ್ರೆ ಬಂದ್ ಹೋಗ್ತಕ್ಕಂಥದ್ದು ಹೆಂಗ ಆಕೈತಿ? ಏಪರದೊಳಗ ಇಲ್ಲೂ ಇರ್ತೇನಿ ಮತ್ತ ಅಲ್ಲಿ ಹೋಗ್ತೇನೆ ಅಂತಂದ್ರ ಗಮನ ಆಗಮನ ಹೆಂಗ ಆಕೈತಿ? ಹೆಂಗ ಆಕೈತಿ? ವ್ಯಾಪಕದಂತ ಇರುವಿಗೆ ಹೆಂಗ ಆಕೈತಿ? ಲೋಕದೊಳಗು ಪರಲೋಕದೊಳಗು ಬ್ಯಾರೆ ಬ್ಯಾರೆ ಬರ್ತೈತಿ ಹೋಗ್ತೈತನ? ವ್ಯಾಪಕ ಐತದ, ಖಂಡಿತ ಇಲ್ಲದ. ಅರು ಅನ್ನೋದು ಖಂಡಿತ ಇಲ್ಲ. ಪರಮಾರ್ಥ ಅಂತ ಹೇಳ್ಕೊಂಡು ಈ ಸಂಸಾರನವನ್ನ ಅದಕ್ಕೆ ಅರಿವಿಗೆ ಹೇಳಿದ್ರೆ ಹೆಂಗ್ ಸಾಧ್ಯ ಐತಿ? ಪರಮಾರ್ಥವೆಂದು ಸಂಸಾರವನ್ನು ಹೇಳಿದೊಡೆ ಆ ಭರಿತಮಪ್ಪ ಅರಿವಿಗೆ ಇಹಪರದ ಗತಿಯಂತೂ ದೊರೆಯುವುದು ನಿನ್ನ ಮತದಲ್ಲಿ. ನಿನ್ನ ಮತದಾಗೆ ಹೇಳ. ನಮ್ಮ ಮತದೊಳಗಂತೂ ಇದಿಲ್ಲ. ಅರಿವು ಇರುವು ವ್ಯಾಪಕ ಐತದ, ಬಂದ್ ಹೋಗುದು ಅಲ್ಲದು. ನಿನ್ನೊಳಗೆ ಇಹ ಪರದೊಳಗ ಬಂದ್ ಹೊಕ್ಕೈತಿ ಅಂದ್ರ ಅದು ಹೆಂಗ ಆಕೈತಿ? ವ್ಯಾಪಕ ಐತದ ಅರಿವು ಅನ್ನೋದು. ಖಂಡಿತ ಇಲ್ಲ, ಗಮನಾಗಮನ ಇಲ್ಲ ಅದಕ್ಕೆ. ಹೌದಲ್ರಿ? ಬಂದ್ ಹೋಗುದು ಇಲ್ಲದ. ಗಡಿಗೆ ಮಾಡಿದ ಕೂಡಲೇ ಬಯಲು ಬಂತು, ಒಡದ ಕೂಡಲೇ ಹೋಯ್ತು ಅನ್ನಕ ಅದು ಬಂದಿನೂ ಇಲ್ಲ ಹೋಗಿನೂ ಇಲ್ಲ. ಹೌದಲ್ರಿ? ಬಂದದ್ದು ಯಾವ್ದು ಹೋಗಿದ್ದ ಯಾವ್ದು? ಆಕಾರ ಬಂತು, ಆಕಾರ ಹೋತು, ಉಪಾಧಿ ಹೋತು. ಹೌದಲ್ರಿ? ಮತ್ತ ಅದನ್ನ ಲಕ್ಷಿಸಿ ಇದು ಬಯಲ್ ಬಂತು ಬಯಲ್ ಹೋತು ಅಂತ ಹೇಳ್ತೀನಿ ಅಂದ್ರೆ ಹೆಂಗ್ ಸಾಧ್ಯ ಐತಿ? ಗಮನಾಗಮನ ಕ್ರಿಯೆ ನಡೀತೈತನ ಅಲ್ಲಿ? ಇಲ್ಲ, ವ್ಯಾಪಕ ಐತದ. ಗಡಿ ಬಂತು, ಗಡಿಗೆ ಹೋತು. ಸಂಸಾರನ ಅಲ್ಲಿಲ್ಲದ. ಅದಲ್ಲೂ ಬದಲು ಆಗೋಕೆ ಅದು ಇಲ್ಲಿಲ್ಲ. ಪರಮಾರ್ಥದೊಳಗೆ ಅದು ಇಲ್ಲ, ಅದು ವ್ಯಾಪಕ ಐತದ. ಭರಿತಮಪ್ಪ ಅಂದ್ರೆ ವ್ಯಾಪಕವಾದಂತ ಅರಿವಿಗೆ ಎಲ್ಲೈತಿ ಗಮನಾಗಮನ ಕ್ರಿಯೆ? ಬರುದನ್ನು ಇಲ್ಲ. ಮೂರು ಕಾಲದಾಗೂ ಬಾಧೆ ಹೊಂದಿಲ್ಲ ಅದು. ಐತೆ ಐತಿ, ತ್ರಿಕಾಲ ಬಾಧಿತ. ಅದಕ್ಕೆ ಅವ್ರು ಇದನ್ನ ಲಕ್ಷಿಸ್ಯ ಘಟವೇ ಪುಷ್ಯ ಘಟವೇ ನೀದಿತ್ತದಂತೆ ತೋರಿ ಮತ್ತೆ ಮೋಹಿಪದೆ ನೀ ನೆಂಬೆ ಅಂತ ಹೇಳಿದ್ರು. ಮೊದಲು ಮೃತ್ತಿಕೆ ಒಳಗಿಲ್ಲ, ಒಡದ ಬಳಿಕ ಧೂಳಾದ ಬಳಿಕನೂ ಇಲ್ಲ. ಮಧ್ಯಂತರದೊಳಗೆ ನಿನಗೆ ಯಾವ ತರನೂ ಇವೆ? ಮಧ್ಯಂತರದೊಳಗೆ ನಿನಗೆ ಏನೈತಿ? ಅಸ್ತಿತ್ವ ಅನ್ನೋದು ಎಲ್ಲೈತಿ? ಸುಳ್ಳು ಐತಿದು. ಹೆಂಗೆ ಘಟ ಸುಳ್ಳು ಐತಿ, ಹಂಗಿದು ಕೂಡ ಸುಳ್ಳು ಐತಿ ಅಂತ ಹೇಳ್ತಾರೆ. ಅದಕ್ಕೆ ವಿಚಾರ ಮಾಡು, ಅನುಭವದಿಂದ ನೋಡ್ಕೋ, ನಿನ್ನ ಮತದೊಳಗೆ ಹೆಂಗ ಆಕೈತಿದು? ಇದ್ರೊಳಗಿಲ್ಲ, ನಮ್ಮ ಮತದೊಳಗಿಲ್ಲ, ಅನುಭವದೊಳಗಿಲ್ಲಿದೆ. ನಿನಗ್ ಹೆಂಗ್ ಸಾಧ್ಯ ಐತಿದು? ಅದಕ್ಕೆ ಇನ್ನೊಬ್ರು ಹೇಳಿದ್ದನ್ನ ನಂಬೇಡ, ನಿನ್ನ ಅನುಭವದಿಂದ ನೋಡ್ಕೊ ಅಂತ.
ಹೌದು. ಏ ಪರಂಗಳ ಗಮನವು ಅಹಮಾದಿ ಉಪಾದಿಯಿಂದ ಹೌದೆನ್ನಲು ಉಪಾದಿಯದು ಸತ್ಯವೋ ಖುಷಿಯೋ ಸಹಜವಾಗುಳ್ಳದನೇ ಪೇಳು. ಅದು ಸತ್ಯ ಐತೋ ಏನ ಸುಳ್ಳೈತೋ ಹೇಳೋದು. ಉಪಾಧಿ ಸತ್ಯ ಐತೋ ಸುಳ್ಳೈತೋ ಹೇಳ, ಸಹಜ ಐತೋ ಅದ ಹೆಂಗೈತಿ ಹೇಳ ನನಗ ಅಂತಾರ ಅವ್ರ. ನೀನು ಇದು ಅಹಂ ಆದಿದ ಇದನ್ನ ಕೂಡ್ಕೊಂಡಂತ ನಾನು ಅಂತ ಹೇಳಾಗತ್ತಲ್ಲ, ಈ ಉಪಾಧಿ ಸತ್ಯ ಐತೋ ಏನ್ ಸುಳ್ಳೈತೋ ನನಗೆ ಹೇಳ ಅಂತ ಪ್ರಶ್ನೆ ಮಾಡ್ತಾರ ಅವ್ರ ಗುರು. ಶಿಷ್ಯನಿಗೇನ ಪ್ರಶ್ನೆ ಮಾಡ್ತಾರ. ಇಹ ಪರಂಗಳ ಗಮನವು ಅಹಮುದ್ಯಾಪ್ರಾದಿ ಇಂದ ಹೌದೆನಲು ಅಹಮಾದಿ ಉಪಾದಿಯಿಂದ ಹೌದೆನಲು ಉಪಾದಿ ಅದು ಸತ್ಯವೋ ಖುಷಿಯೋ. ಇದು ಅಹಂಕಾರಕ್ಕೊಳಪಟ್ಟಂತ ಈ ಉಪಾಧಿ ನಾನು ಅಂತ ಹೇಳಾಗತ್ತಲ್ಲ, ಇದು ಸತ್ಯ ಐತೋ ಸುಳ್ಳೈತೋ ನನ್ನ ಮೊದ್ಲೇ ಕೇಳ ಅಂತಾರ. ಇದ ನಾನು ಅಂತ ಹಿಡ್ಕೊಂಡ್ ಕುಂತಿಯಲ್ಲ, ಇದು ಸತ್ಯ ಐತೋ ಸುಳ್ಳೈತೋ. ಹೌದಲ್ರಿ? ಇಹ ಪರದೊಳಗೆ ಇದ ಅಹಂಕಾರವನ್ನು ಉದಯ ಮಾಡ್ಕೊಂಡು ಇಲ್ಲದಲ್ಲಿ ಐತಿ ಅಂತ ತಪ್ಪು ತಿಳುವಳಿಕೆಯಿಂದ ಅಹಂಕಾರಕ್ಕೊಳಪಟ್ಟು ಈ ಉಪಾಧಿ ಸತ್ಯ ಐತೋ ಸುಳ್ಳೈತೋ ಹೇಳಂತಾರ ಅವ್ರು. ಹೌದಲ್ರಿ? ಶಿಷ್ಯ ನೀ ಹೇಳಿದನ್ ನನಗೆ ಮೊದ್ಲೇ ಹೇಳ. ಹೌದಲ್ರಿ? ಇದು ಮೊದ್ಲೇಕ್ ಸತ್ಯ ಐತೋ ಸುಳ್ಳೈತೋ ಹೇಳ್ರಿ ನಮ್ಗೆ ಅಂತಾರ ಅವ್ರು. ಇಹ ಪರಂಗಳ ಗಮನ ಅಹಮಾದಿ ಉಪಾದಿಯಿಂದ ಅಹನೋದೆನಲು ಉಪಾದಿ ಅದು ಸತ್ಯವೋ ಖುಷಿಯೋ ಸಹಜವಾಗುಳ್ಳದನೇ ಪೇಳು. ಸಹಜವಾಗಿ ಏನೈತೆ ಅದನ್ನ ಹೇಳ. ನಿನಗೆ ಅನುಭವಕ್ಕೆ ಏನ್ ಬರ್ತೈತೆ ಅದನ್ನ ಹೇಳ ನನಗ. ಸತ್ಯ ಐತೋ ಸುಳ್ಳೈತೋ ಹೇಳಿ. ನಿನಗೆ ಸಹಜವಾಗಿ ನಿನ್ನ ಅನುಭವಕ್ಕೆ ಏನೈತಿ ಅದನ್ನ ಹೇಳಿ. ಇನ್ನೊಬ್ರು ಹೇಳ್ಯಾರ, ಇನ್ನೊಬ್ರು ಸುಳ್ಳು ಐತಂದಾರ, ಇನ್ನೊಬ್ರು ಇನ್ನೊಂದ್ ಬ್ಯಾರೆ ಸತ್ಯ ಐತಂದ್ರ ಇದು ಸುಳ್ಳು ಅದೆಲ್ಲ ಮಾಡ್ತೈತಿ ಅಂತ ಅದನ್ನ ಹೇಳಕ್ ಹೋಗ್ಬೇಡ ನನಗ. ನಿನ್ನ ಅನುಭವಕ್ಕೆ ಏನ್ ಬರ್ತೈತಿ ಅದನ್ನ ಹೇಳ. ಇದು ಸತ್ಯ ಐತೋ ಸುಳ್ಳೈತೋ ನಿನ್ನ ಅನುಭವ ಅಂತ ಕೇಳ್ತಾರ. ತದ್ ಉಪಾಧಿ ಸತ್ಯವೆನಿಸಿದ ಪಕ್ಷದಲ್ಲಿ, ಇದು ಉಪಾಧಿ ಸತ್ಯ ಐತಂತ ಅನ್ಸಿದ ಪಕ್ಷದಲ್ಲಿ ತನಗದರಿಂದಲಾದ ಗಮನಂ ಸಹಜವೆಂಬುದು ನೀನು ಒಡಂಬಡಲೇಬೇಕು. ಇದಕ್ ಆಗಮ ಬಂದಂತದ್ದೆಲ್ಲ ಸತ್ಯ ಐತಂತ ಹೇಳಬೇಕು. ತದ್ ಉಪಾಧಿ ಸತ್ಯವೆನಿಸಿದ ಪಕ್ಷದಲ್ಲಿ, ಇದು ಉಪಾಧಿ ಸತ್ಯ ಐತಂತ ಹೇಳಿದ್ಮೇಲೆ ಅದಕ್ ಬಂದಂತದ್ದ ಸತ್ಯ ಐತೆ ಅಂತ ಹೇಳ್ಬೇಕು. ತನಗೆ ಅದರಿಂದಲಾದ ಗಮನಂ ಸಹಜವೆಂಬುದು ನೀನು ಒಡಂಬಡಲು ಬೇಕು. ಅದು ಸತ್ಯ ಐತೆ ಅಂತಾನ ಹೇಳ್ಬೇಕಾಕೈತಿ, ಮತ್ತ ಒಪ್ಕೋಬೇಕಾಕೈತಿ. ಹೌದಲ್ರಿ? ಇದ ಸತ್ಯ ಐತೆ ಅಂದ್ರೆ ಇದಕ್ ಬಂದಂತದ್ದು ಎಲ್ಲಾ ಸತ್ಯ ಐತೆ ಅಂತಾನ ಹೇಳ್ಬೇಕಾಕೈತಿ. ಹೌದಲ್ರಿ? ಒಳ್ಳೇದಾದ್ರೂ ಸತ್ಯನ ಅಂತ ಹೇಳ್ಬೇಕು, ಕೆಟ್ಟ ಆದ್ರೂ ಸತ್ಯನ ಅಂತ ಹೇಳ್ಬೇಕು. ಹೌದಲ್ರಿ? ದುಃಖ ಆದ್ರೂ ಸತ್ಯನ ಅಂತ ಹೇಳ್ಬೇಕು, ಸುಖ ಆದ್ರೂ ಸತ್ಯನ ಅಂತ ಹೇಳ್ಬೇಕು. ಹಂಗ ಹೇಳ್ತೇನ ಹೇಳ. ಒಂದ್ ಪಕ್ಷದಲ್ಲಿ ನೀನ್ ಸತ್ಯ ಅಂತ ಹೇಳಿದೆ ಅಂದ್ರ ಇದು ಉಪಾಧಿ ಅಹಂಕಾರವನ್ನು ಹಿಡ್ಕೊಂಡು ಇದು ಉಪಾಧಿ ಏನೈತಲ್ಲ ಇದು ಸತ್ಯ ಅಂತ ಹೇಳಿದೆ ಅಂದ್ರೆ ಆ ಅಹಂಕಾರಕ್ಕೆ ಬಂದಂತದ್ದ ದೋಷಗಳು ಉಪಾಧಿಗೆ ಬಂದಂತ ದೋಷಗಳು ಸತ್ಯನ ಅಂತ ಹೇಳ್ಬೇಕು ಅಂತ ಹೇಳ್ತಾರ ಅವ್ರು. ಅಂತಾದೊಡೆ ಆ ವ್ಯಾಪಕಂ ತಾನೆನಲ್ ಬೇಹುದು ಇಂತೊಡಂಬಟ್ಟೊಡೆ ಹರಿಯನೆಲ್ಲ ವಿಕೃತಿಯಂತೆ ಆದನೆಂಬುದಿದು ಸಿದ್ಧ. ಇದೆಲ್ಲ ಆತಂದ್ರ ಏನಂದ್ ಆಕತಿ, ನೀನು ವ್ಯಾಪಕವಾದಂತ ಇರು ಖಂಡಿತಕ್ಕೆ ಒಳಪಡಿಸ್ದಂಗ ಆಕತಿ ಅಂತ ಹೇಳಿ ವ್ಯಾಪಕಂ ತಾನೆನಲ್ಲ ಇದು ಇಂತೊಡೆ ಒಡಂಬಟ್ಟೊಡೆ ಅದರಿಂದ ಎಲ್ಲಾ ವಿಕೃತಿಯಂತೆ ಆದನೆಂಬುದು ಇದು ಸಿದ್ಧ. ಎಲ್ಲಾ ವಿಕಾರ ಆಗ್ಬೇಕಿತ್ತು, ಅರಿವಿಗೆ ಐತೆ ಅಂತ ಹೇಳ್ಬೇಕಿತ್ತು. ವ್ಯಾಪಕವಾದಂತ ಅರಿವಿಗೆ ಇದೆಲ್ಲಾ ವಿಕಾರ ಐತೆ ಅಂತ ಹೇಳ್ಬೇಕಿತ್ತು. ಯಾಕಿಲ್ಲ? ಅರಿವಿಗೆ ವಿಕಾರ ಐತೆ ಅಂತ ಹೇಳಕ್ ಬರುದಿಲ್ಲ. ಯಾಕಂದ್ರ ಅರಿವಿಗೆ ವಿಕಾರ ಆದ್ರ ಏನು ಹೇಳಕ್ ಬರ್ತಿದ್ದಿಲ್ಲ.
ಹಿಂದಾಗಿದ್ದು ಮುಂದಾಗುದನ್ನ ಹೇಳಕ್ ಬರ್ತಿದ್ದಿಲ್ಲ. ಬರೇ ಈಗಿಂದ ಅಷ್ಟ ಹೇಳಕ್ ಬರ್ತಿತ್ತು. ಈಗ ಸದ್ಯ ಏನ್ ನಡೀತೈತಿ ವರ್ತಮಾನದಷ್ಟ ಹೇಳಕ್ ಬರ್ತಿತ್ತು. ಹಿಂದಾಗಿದ್ದನ್ನ ಹೇಳಕ್ ಬರ್ತಿದ್ದಿಲ್ಲ. ಹೌದಲ್ರಿ? ಯಾರಿತಿದ್ದು ನಿದ್ರೆ ಮತ್ತು ಕನಸನ್ನ ಹೇಳಕ್ ಬರ್ತಿದ್ದಿಲ್ಲ. ಇದು ಒಂದ್ ಅವಸ್ಥೆದ್ ಮಾತ್ರ ಹೇಳಕ್ ಬರ್ತಿತ್ತು. ಅದಕ್ಕ ಅರಿವಿಗೆ ವಿಕಾರ ಅನ್ನೋದು ಇಲ್ಲ. ಅರಿವು ವ್ಯಾಪಕ ಐತದು. ಅರಿವು ಖಂಡಿತಕ್ಕೆ ಒಳಪಟ್ಟಿಲ್ಲದು. ವ್ಯಾಪಕವಾದಂಥದ್ದು ನೀ ಖಂಡಿತ ಮಾಡ್ಕೊಂಡು ನೋಡಾಕತ್ತಿ. ಖಂಡಿತಕ್ಕೆ ಒಳಪಟ್ಟಿಲ್ಲದು. ಹೌದಲ್ರಿ? ಬರೇ ನಾ ಗಡಿಗನ್ನ ಆಕಾಶ ಅಷ್ಟ ನೋಡಾಕತ್ತೇನೆ, ಹೊರಗಿನ ಆಕಾಶ ನೋಡುವಲ್ಲೆ. ಪ್ರತಿಬಿಂಬವನ್ನ ನೋಡಾಕತ್ತೇನೆ, ಬಿಂಬವನ್ನ ನೋಡುವಲ್ಲೆ. ಹೌದಲ್ರಿ? ಬಿಂಬವನ್ನ ಖಂಡಿತ ಮಾಯಿ ನೋಡಾಕತ್ತೇನೆ ನಾನು. ಹೌದಲ್ರಿ? ಗಡಿಗೆ ಒಳಗೆ ನೀರಿಟ್ಟ ಆ ಉಪಾಧಿ ವಶದಿಂದ ಆ ವ್ಯಾಪಕವಾದದ್ದು ಖಂಡಿತವಾಗಿ ಕಾಣಕತ್ತೈತಿ ನನಗೆ. ಹೌದಲ್ರಿ? ಇಡೀ ಆಕಾಶನ ಆ ಗಡಿಗೆನ ಇದ್ರಾಗ ಕಾಣಕತ್ತೈತಿ ಅಷ್ಟೇ. ಹೌದಲ್ರಿ? ಕಾಣಕತ್ತೈತಿ. ಅದಕ್ಕೆ ಅದನ್ನ ಖಂಡಿತ ಮಾಡ್ಕೊಂಡು ನೋಡಾಕತ್ತಿ ನೀನು. ಈ ಶರೀರದೊಳಗೆ ಈ ಅಹಂಕಾರವನ್ನು ಹಿಡ್ಕೊಂಡು ನೋಡಾಕತ್ತಿ ನೀನು. ಅದಕ್ಕೆ ಅದ ಅನುಭವಕ್ಕೆ ಬರೋಲ್ದು ಅಂತ ಹೇಳ್ತಾರ. ವ್ಯಾಪಕ ಅದಿ ನೀನು, ಖಂಡಿತಕ್ಕೆಂದು ಒಳಪಟ್ಟಿಲ್ಲ. ಆದ್ರ ನೀ ತಿಳ್ಕೊಂಡಿ ನಾ ಈ ಶರೀರ ಅಂತ ತಿಳ್ಕೊಂಡಿ. ಅದಕ್ಕೆ ಖಂಡಿತಕ್ಕೆ ಒಳಪಟ್ಟೀನಿ. ಅದನ್ನ ಬಿಟ್ಟು ನೋಡು, ವ್ಯಾಪಕ ನೀನದಿ. ತದ್ದುಪಾದಿ ಸತ್ಯವೆನಿಸಿದ ಪಕ್ಷದಲ್ಲಿ ಅದರಿಂದಲಾದ ಗಮನವು ಸಹಜವೆಂಬುದು ನೀನು ಒಡಂಬಡಲು ಬೇಕು. ಅಂತಾದೊಡೆ ಆ ವ್ಯಾಪಕಂ ತಾನಿನಲ್ಲಿ ಬೇವುದು ಇಂತೊಡಂಬಟ್ಟುದು ಅರಿ. ಎಲ್ಲಾ ವಿಕೃತಿ ಅಂತ ಆದನೆಂಬುದು ಇದು ಸಿದ್ಧ. ಎಲ್ಲಾ ವಿಕೃತಿಗಳು ನನಗದಾವು ಅಂತ ತಿಳ್ಕೊಬೇಕಾಗತ್ತೆ. ನಿನಗ ವಿಕೃತಿಗಳು ಎಲ್ಲದಾವು, ವಿಕಾರಗಳು ನಿನಗೆಲ್ಲದ, ಅರಿವಿಗೆ ಎಲ್ಲದಾವು. ಅರಿವಿಗಿದ್ರ ಇನ್ನೊಂದು ಹೇಳಾಕ್ ಬರ್ತಿದ್ದಿಲ್ಲ. ಹೌದಲ್ರಿ? ಇನ್ನೊಂದು ಅವಸ್ಥೆದ ಅನುಭವವನ್ನು ಹೇಳಾಕ್ ಬರ್ತಿದ್ದಿಲ್ಲ. ವರ್ತಮಾನದಷ್ಟೇ ಹೇಳಾಕ್ ಬರ್ತಿತ್ತು. ಹೌದಲ್ರಿ? ಅದು ವರ್ತಮಾನದ ಬಿಟ್ಟು ಇನ್ನೆರಡು ಅವಸ್ಥೆದ್ದು ಹೇಳಾಕ ಬರ್ತಿದ್ದಿಲ್ಲ. ಯಾವಾಗ ಉಪಾಧಿ ಸತ್ಯ ಅಂತ ಹಿಡ್ಕೊಂಡು ಕುಂತಾಗ ಅರಿವಿಗೆ ವಿಕಾರ ಆಗೈತಿ ಅಂತ ತಿಳ್ಕೊಂಡು, ಅರಿವಿಗೆ ವಿಕಾರ ಆಗಿತ್ತಂದ್ರ ಇದನ್ನ ಹೇಳಾಕ್ ಬರ್ತಿದ್ದಿಲ್ಲ. ಹೌದಲ್ರಿ? ಅರಿವಿಗೆ ವಿಕಾರ ಆಗಿಲ್ಲ, ಅರಿವಿಗೆ ಹೋಗ್ಬಿಡ್ಬೇಕಿತ್ತು. ಅಸ್ತಿತ್ವ ಇಲ್ಲಂಗ ಆಗ್ಬಿಡ್ಬೇಕಿತ್ತು. ಇಲ್ಲಿ ಗಡಿಗೆ ಹೊಡೆದ ಕೂಡಲೇ ಬಯಲಿಗೆ ಏನಾರ ಬಾಧೆ ಆತನ? ಬಯಲಿಗೆ ಯಾವ್ದಾರ ಬಾಧೆ ಆಯ್ತನ? ಇಲ್ಲ. ಹಂಗ ಅರಿವು ಐತಿ, ವ್ಯಾಪಕ ಐತದ ಅರಿವು. ಗಡಿಗೆ ಬಂದಾಗೂ ಐತಿ, ಗಡಿಗೆ ಹೋದಾಗೂ ಐತಿ. ಹಂಗಾಗ ಈ ಅರಿವು ಅನ್ನೋದು ಈ ಶರೀರದಾಗೂ ಐತಿ, ಹೊರಗೂ ಐತಿ, ಎಲ್ಲಾ ಕಡೆನೂ ಐತದ. ವ್ಯಾಪಕ ಐತದ. ಅದು ಒಂದೈತಿ, ಅನೇಕ ಇಲ್ಲದ. ಅನೇಕ ಇದ್ದಿದ್ದು ಬಾಧೆಗೊಳಪಡ್ತಾವ, ಏಕತ್ವ ಬಾಧೆಗೊಳಪಡುದು. ಹೌದಲ್ರಿ? ಅನೇಕ ಎಲ್ಲೈತಿ ಅಲ್ಲಿ ಬಾಧೆಗೊಳಪಡ್ತಾವ. ಏಕ ಎಲ್ಲೈತಿ ಅದು ಬಾಧೆಗೊಳಪಡುದಿಲ್ಲ. ಒಂದ್ ಅನ್ನೋದು ಎಲ್ಲೈತಿ ಅದಕ್ಕೆ ಯಾವ ಬಾಧೆನೂ ಇಲ್ಲ. ಹೌದಲ್ರಿ? ಅನೇಕ ಎಲ್ಲಿ ಬರ್ತಾವ ಅವಕ್ ಬಾಧೆ ಇದಾವ. ಅನೇಕ ಯಾವ್ದ ಆಧಾರದ ಮೇಲೆ ಅದಾವ? ಅನೇಕ ಏಕತ್ವದ ಆಧಾರದ ಮೇಲೆ ಅದಾವ. ಆಧಾರದ ಮೇಲೆನ ಅದಾವ. ಅನೇಕತ್ವ ಎಲ್ಲಿ ಬರ್ತೈತಿ? ಹಂಗ ಏಕತ್ವಕ್ಕೆ ಬಾಧೆ ಆಗಿದ್ರ ಈ ಅನೇಕತ್ವ ಎಲ್ಲಿ ಉಳಿತಿದ್ದು? ಎಲ್ಲಿ ಬರ್ತಿದ್ದು? ಬರ್ತಿದ್ದಿಲ್ಲ. ಯಾಕಂದ್ರೆ ಅದು ಏಕ ಅನ್ನೋದು ವ್ಯಾಪಕ ಐತಿ. ಆಕಾಶ ಭಾಳ ಇಲ್ಲ, ಒಂದೈತಿ ಆಕಾಶ. ಹೌದಲ್ರಿ? ಆಕಾಶ ಒಂದೈತಿ, ಆದ್ರ ಅದು ಬಾಧೆಗೆ ಒಳಪಡುವುದಿಲ್ಲ.
ಬಾಧೆಗೊಳಪಡುದು ಅದ್ರ ಒಳಗ್ ತೋರಿದಂತ ಈ 4 ಭೂತಗಳು ಬಾಧೆಗೊಳಪಡ್ತಾವ. ಹೌದಲ್ರಿ? ಅದು ಹೆಚ್ಚುನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ, ಸಮಾನ ಐತದು. ಹೌದಲ್ರಿ? ವಿದ್ಯುತ್ ಒಂದ ಐತದ. ಆದ್ರ ಆ ವಿದ್ಯುತ್ತಿನ ಆಧಾರದ ಮೇಲಿದ್ದ ಸಾಮಾನುಗಳು ಅನೇಕ ಆಗ್ಯಾವ. ತೋರಿದಂತ ಅವಕ್ಕ ಬಾಧೆ ಐತಿ. ವಿದ್ಯುತ್ತಿಗೆ ಬಾಧೆ ಆಗಿಲ್ಲ, ಅರಿವಿಗೆ ಬಾಧೆ ಆಗಿಲ್ಲ ಅಂತ. ಅದಕ್ಕೆ ಅರಿವೇ ಎಲೆ ಅರಿವೇ ನಿನ್ನ ತೆರನರಿವೆ ಮುಕ್ತಿ ಹೌದು ನಿಶ್ಚಯವಂತೆ ಅಂತ ಹೇಳಿ. ಹೌದಲ್ರಿ? ಅರಿವು ಬದಲಾವಣೆ ಆಗಿಲ್ಲ. ಎಚ್ಚರ, ಕನಸು, ನಿದ್ರೆ 3 ಅವಸ್ಥೆಯೊಳಗೂ ಬಾಧೆಗೊಳಪಟ್ಟಿಲ್ಲ. ಬಾಲ್ಯ, ಯೌವನ, ವಾರ್ಧಕ್ಯದೊಳಗೂ ಬಾಧೆಗೊಳಪಟ್ಟಿಲ್ಲ. ದಿನ, ಪಕ್ಷ, ಮಾಸ, ವರ್ಷ, ಯುಗ, ಕಲ್ಪಾದಿಗಳಲ್ಲಿಯೂ ನೀವು ಬಾಧೆಗೊಳಪಟ್ಟಿಲ್ಲ. ಈ ರೀತಿಯಾಗಿ ನಿನ್ನನ್ನು ತಿಳ್ಕೊಂಡಂದ್ರ ನೀನ ಮುಕ್ತದೀಯ. ನೀನು ಬಾಧೆನ ಆಗಿಲ್ಲ, ಸುಮ್ಮನೆ ಬಾಧೆಗೊಳಪಟ್ಟನಿ ಅಂತ ಹೇಳಾಗತ್ತಿ. ಶರೀರ ನೋಡಿ ಹೇಳಾಗತ್ತಿ ನೀನು. ಇಲ್ಲ ಇಲ್ರಿ, ಸುಳ್ಳು ಐತಿ ಅಂತದ. ಯಾಕಂದ್ರೆ ಉಪಾಧಿಯನ್ನು ಹಿಡ್ಕೊಂಡೋಗಿ ಸತ್ಯ ಅನ್ನಿಸ್ತತಿ. ಉಪಾಧಿ ಭಾವದಾಗ ಅದೇವ್ ನಾವು. ಗಡಿಗೆ ಭಾವದಾಗ ಅದೇವು. ಗಡಿಗೆ ಬಯಲಿನ ಕಡೆ ಲಕ್ಷ ಕೊಟ್ಟಿಲ್ಲ. ಹೌದಲ್ರಿ? ಗಡಿಗೆ ಸವಿತ, ಗಡಿಗೆ ತೂತು ಬಿತ್ತ, ಗಡಿಗೆ ಹೊಡಿತ ಅಂತ ಹೇಳಾಗತ್ತೇವು. ವಿಕಾರ ಆಗಿದ್ದು ಗಡಿಗೆ, ಬಯಲಾಗಿಲ್ಲ ವಿಕಾರ. ಹಂಗ ಅರಿವಿನೊಳಗೆ ಏನು ಬದಲಾವಣೆ ಆಗಿಲ್ಲ. ಅರಿವು ಬದಲಾವಣೆಗೊಳಪಟ್ಟಿಲ್ಲ. ಬದಲಾವಣೆಗೊಳಪಟ್ಟ ತೋರಿಕೆ. ಹೌದಲ್ರಿ? ಏನ್ ತೋರ್ತದ ಅದಕ್ಕೆ ಬಾಧಕ ಇರುದರಿ. ಅದು ತೋರಿತ 6 ನಮೂನಿ ವಿಕಾರದಿಂದ ಕೂಡೇ ಬಿಟ್ಟತ್ರಿ ಅದು. ಜನಿ, ಆಸ್ತಿ, ವರ್ಧತೆ, ಪರದತೆ, ಕ್ಷಯ, ನಾಶ. ಹುಟ್ಟತತಿ, ಇರ್ತತಿ, ಬೆಳಿತತಿ, ಕ್ಷೀಣಕ್ಕಂತ ಬರ್ತತಿ, ನಾಶ. ಇವು 6 ನಮೂನಿ ವಿಕಾರಗಳ ಅದಕ್ಕೆ ಇರುದರಿ. ಹೌದಲ್ರಿ? ಹಿಂಗೆಲ್ಲ ಇದ್ರ ಹುಟ್ಟಬೇಕು ಯಾಕೆ, ಸಾಯ್ಬೇಕು ಯಾಕೆ ಅನ್ನೋ ಪ್ರಶ್ನೆ ಬರ್ತದೆ. ಕರ್ಮಕ್ಕನುಸಾರವಾಗಿ ಈ ಅಹಂಕಾರವನ್ನು ಹಿಡ್ಕೊಂಡದ್ದು ಏನೈತಲ್ರಿ, ಅದ ಕರ್ಮ ಮಾಡಕ್ ಹಚ್ಚೈತಿ. ಹೌದಲ್ರಿ? ಅಹಂಭಾವನೆ ಬಿಟ್ಟಾಗ ಎಲ್ಲೈತಿ ಕರ್ಮ. ಯಾವಾಗ ಮನಸ್ಸು ಅಹಂಕಾರಕ್ಕೆ ಒಳಪಡ್ತೋ ಅವಾಗ ಕರ್ಮ ಚಾಲು ಆಯ್ತು ನೋಡ್ರಿ. ಈ ಮನಸ್ಸು ಯಾವಾಗ ಹಿಡ್ಕೊಂತ ಅವಾಗ ಕರ್ಮ ಚಾಲು ಆಗ್ತದೆ. ಅದಕ್ಕೆ ನಾನು ಅನ್ನೋದ್ರ ಹೋದ್ರ ಹೋದೇನು ಅಂತ ಹೇಳಿದ್ರು. ಹೌದಲ್ರಿ? ನಾನು ಅನ್ನೋದು ಹೋಗ್ಬೇಕಲ್ಲ. ಎಲ್ಲಿವರೆಗೂ ನಾನು ಅನ್ನೋದು ಹೋಗುದಿಲ್ಲ ಅಲ್ಲಿವರೆಗೂ ಪುನರ್ಜನ್ಮ ಬಿಟ್ಟಿದ್ದಲ್ಲ. ಯಾಕಂದ್ರೆ ನಾನುನ ಕರ್ಮ ಮಾಡಕ್ ಹಚ್ಚೈತದ. ನಾನು ಅನ್ನೋ ಅಹಂಕಾರ ಏನೈತಲ್ಲ ಅದ ಕರ್ಮ ಮಾಡಕ್ ಹಚ್ಚೈತಿ. ಎಲ್ಲರೂ ಸ್ವಲ್ಪ ಸ್ವಲ್ಪ ಮಾತ್ನಾಗೆ ಹೇಳ್ಬಿಟ್ಟಾರ ಅಲ್ಲಿ. ಹೌದಲ್ರಿ? ಅನುಭವನ್ನ ಅದು ಬಹಳ ಬಂಡಿಗಟ್ಲೆ ಇದನ್ ಮಾಡೋ ಅವಶ್ಯನೇ ಇಲ್ಲ. ಹೌದಲ್ರಿ? ಒಂದ್ ಅಗಳ ಈಚಿ ನೋಡಿದ್ರ ಎಲ್ಲ ಬೆಂದೈತೆ ಅನ್ನೋದು ಗೊತ್ತಾಕೈತಿ. ಬೆಂದೈತೆ ಬೆಂದಿಲ್ಲ ಅನ್ನೋದು ಗೊತ್ತಾಕೈತಿ. ಎಲ್ಲಾ ಕಿವುಚಿ ನೋಡ್ಬೇಕಾಗೇ ಇಲ್ಲ. ಹೌದಲ್ರಿ? ನಾವ್ ಆ ಒಂದೊಂದು ಮಾತನ್ನ ಹಿಡ್ಕೊಂಡಿಲ್ಲ. ನಾ ಗಂಟ್ಲೆ ಓದಾಕಂತೇವು, ಓದಿ ಅನುಭವ ಮಾಡ್ಕೋಬೇಕಂತೇವು. ಅದ್ರ ಅವಶ್ಯಕತೆನೇ ಇಲ್ಲ. ಹೌದಲ್ಲ? ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತ ಅವ್ರ ಅರ್ಧ ಶ್ಲೋಕದಾಗ ಹೇಳ್ಬಿಟ್ರು ಶಂಕರಾಚಾರ್ಯ. ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತ. ಬ್ರಹ್ಮನು ಸತ್ಯ ಐತಿ, ಈ ಜಗತ್ತು ಮಿಥ್ಯ ಐತಿ. ಅನುಭವದಿಂದ ನೋಡ್ಕೊ. ನೀನು 3 ಅವಸ್ಥೆಗಳನ್ನ ಪರಿಶೀಲನೆ ಮಾಡಿ ನೋಡ್ಕೊ. ಜಗನ್ ಮಿಥ್ಯನ ಐತಿ.
ಬ್ರಹ್ಮ ಮಾತ್ರ ಸತ್ಯನ ಅದನ್ನ. ಹಂಗೆ ಉಪಾಧಿ ಮಿಥ್ಯೆ ಆಯ್ತಿದು, ಸತ್ಯ ಇಲ್ಲ. ನಾವ್ ಹಿಡ್ಕೊಂಡೇವು ಉಪಾಧಿನ ಸತ್ಯ ಐತೆ ಅಂತ ಹೇಳ್ಕೊಂಡು. ಶೂನ್ಯವಾದಿಗಳು ಹೇಳ್ತಾರ, ನ್ಯಾಯಿಕರು ಹೇಳ್ತಾರ, ಸಾಂಖ್ಯರು ಹೇಳ್ತಾರ ಅಂತೇಳಿ ಅವ್ನ ಹ್ಯಾಂಗ ಹೇಳ್ಯಾರ, ಇಲ್ಲಿ ಹಿಂಗ ಹೇಳ್ಯಾರ ಅಂತ ಎಲ್ಲಾ ಕೆಲಸ ಇದನ್ನ ಮಾಡ್ಕೊಂಡ್ಬಿಟ್ಟು ಕಿಚಡಿ ಮಾಡ್ಕೊಂಡ್ಬಿಟ್ಟ. ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತ ಹೇಳಿದ್ರು. ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತಾರಲ್ಲ, ಅದು ಅಜ್ಞಾನಿಗಳು ಹೇಳಿದ್ರಿ. ಲಿಂಗ ಮಧ್ಯೆ ಜಗತ್ ಸರ್ವಂ ಆಗೋದೇ ಇಲ್ಲ. ಅಜ್ಞಾನದೊಳಗೆ ಜಗತ್ತೈತಿ, ಜ್ಞಾನದೊಳಗೆ ಜಗತ್ತೆಲ್ಲೈತಿ. ಜ್ಞಾನದೊಳಗೆ ಜಗತ್ತೇ ಇಲ್ಲ. ಜಗತ್ತಿಗೆ ಅಸ್ತಿತ್ವ ಯಾವಾಗ? ಅಜ್ಞಾನದೊಳಗೆ. ಜ್ಞಾನದೊಳಗೆ ಎಲ್ಲೈತೆ ಅದಕ್ಕೆ ಅಸ್ತಿತ್ವ? ಮತ್ರೆ ನಮ್ಮ ಅಪ್ಪಾರ ಅಲ್ಲೇ ಇದ್ರಂತ ಇಲ್ಲೇ ಲಿಂಗ ಮಧ್ಯೆ ಜಗತ್ ಸರ್ವಂ ಹೇಳಪ್ಪ. ಇಲ್ಲ ಸರ್, ಹಿಂಗೆ ಒಬ್ರು ಗಿರಾಕ್ ಮಾಡಿದ್ರಂತ ನಮ್ಮ ಅಪ್ಪಾರಲ್ಲೇ ಇದ್ರು. ಲಿಂಗ ಮಧ್ಯೆ ಜಗತ್ ಸರ್ವಂ ಬರ್ಸ್ಕೊಂಡ್ ಮಾಡ್ಯಾನ್ರಿಪ್ಪ ಅಂತಂದ್ರಂತ ಅವ್ರು ದೊಡ್ಡವ್ರು. ಏನ್ ಅಡ್ಡಿಲ್ಲ ಬರ್ಸೋಗಂತ ನಮ್ಮ ಅಪ್ಪಾರಲ್ಲೇ ಇದ್ರಂತ. ನಡಿವಂಗಿಟ್ಟರು ಲಿಂಗ ಮಧ್ಯೆ ಜಗತ್ ಸರ್ವಂ ಹೇಗಿದ್ದಪ್ಪ? ಅಜ್ಞಾನದೊಳಗೆ ಹೆಂಗ? ಜಗತ್ ಅಂದ್ರೆ ಲಿಂಗ ಅಂದ್ರೆ ಏನ? ಜ್ಞಾನ. ಜ್ಞಾನದೊಳಗೆ ಜಗತ್ ಎಲ್ಲೈತಿ? ಬಿಜಾಪುರದಾಗ ಸಿದ್ದೇಶ್ವರ ಅಲ್ಲ, ಅಂದ್ರ ಅನುಭವದ ವಿಚಾರಗಳನ್ನ ಅನುಭವದಿಂದ ನೋಡ್ಕೊಂಡಿಲ್ಲ ಅಂತ. ನಮ್ಮ ಅಪ್ಪಾರ ಅನುಭವ ಇದ್ದಕ್ಕ ಒತ್ತು ಕೊಡ್ತಿದ್ರಪ್ಪ. ಹೌದು ಅಲ್ರಿ, ಅದು ಏನ್ ನೇರವಾಗಿನ ಹೇಳ್ಬೇಕು. ಅನುಭವ ಕಚ್ಕೊಂಡ ನೋಡ್ಬೇಕ್ರಿ ಅದನ್ನ. ಸುಮ್ನ ವ್ಯಾಕರಣಕ್ಕೆ ಸರಿ ಆಕೈತಿ ಅಂತ ತಿಳ್ಕೊಂಡು ಬರಿದಲ್ಲದ. ವ್ಯಾಕರಣಕ್ಕೆ ಓದಾಕ ಸರಿ ಆಕೈತಿ ಅಂತ ಬರಿದಲ್ಲದ. ಹೌದಲ್ರಿ? ಈ ಅಜ್ಞಾನ ಮಧ್ಯೆ ಜಗತ್ ಸರ್ವಂ ಅಂತ ಬರದ್ರ ಅದ್ ಸರಿ ಆಗುದಿಲ್ಲ. ಯಾಕಂದ್ರೆ ಇವ್ರು ಲಿಂಗಕ್ಕೆ ಶ್ರೇಷ್ಠತ್ವ ಕೊಟ್ಟಾರಲ್ಲ. ಲಿಂಗಕ್ಕೆ ಶ್ರೇಷ್ಠತ್ವ ಕೊಟ್ಟಾರ, ಅದಕ್ಕೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ. ಲಿಂಗದೊಳಗೆ ಎಲ್ಲಾ ಜಗತ್ತೈತಿ ಅಂತ ತಿಳ್ಕೊಂಡ್ರ. ಲಿಂಗ ಅಂತಂದ್ರ ಅದ್ರ ಅರ್ಥ ಏನು ಅಂತ ನೋಡ್ಯಾರ. ಡಿಕ್ಷನರಿ ತೆಗದ ನೋಡಿಲ್ಲ. ಲಿಂಗ ಅಂದ್ರ ಆಕಾರಣ ಅಂತ ಹಿಡ್ಕೊಂಡಾರ. ಎಲ್ಲರೂ ಬಳ್ಳೋದು ಅಲ್ಲೇ. ಅದಕ್ಕೆ ನಾವು ಸರಿಯಾದ ಅರ್ಥವನ್ನ ಬಡದಾಟ ಕಾರಣ ಏನು ಅಂತಂದ್ರೆ ಇವರಿ ತಪ್ಪು ತಿಳುವಳಿಕೆ. ಆ ಶಬ್ದದ ಅರ್ಥವನ್ನು ಸರಿಯಾಗಿ ಮಾಡಿಕೊಳ್ಳಾರ್ದಕ್ಕೆ ಬಡದಾಟ ನಡೆದಿತ್ತು. ಹೌದಲ್ರಿ? ನಾವ್ ಹೆಚ್ಚು ನೀವ್ ಹೆಚ್ಚು ಅಂತ ಯಾಕೆ ನಡೆದು ಅಂದ್ರೆ ಅದ್ರ ಅರ್ಥ ಸರಿಯಾಗಿ ಗೊತ್ತಿಲ್ಲ. ಹೌದಲ್ರಿ? ಅರ್ಥ ಸರಿಯಾಗಿ ನೋಡಿದ್ರಿ ಎಲ್ಲರೂ ಒಂದೈತಿ. ಗಾಡ್ ಇಸ್ ಗ್ರೇಟ್ ಕ್ರಿಶ್ಚಿಯನ್ ಹೇಳ್ತಾರ. ಮಹಾದೇವ ನಾವಂತೇವು ಅಲ್ಲಾಹು ಅಕ್ಬರ್ ಅಂತ. ಎಲ್ಲ ಅರ್ಥ ಒಂದ. ಅಲ್ಲಾಹ ದೊಡ್ಡವ, ದೇವ್ರ ದೊಡ್ಡವ ಅನ್ನೋದು ಎಲ್ಲ ಏನೈತಿ. ಆದ್ರ ನಾವು ಅರ್ಥ ಸರಿಯಾಗಿ ಮಾಡ್ಕೊಳೋದಿಲ್ಲ. ಅಲ್ಲ ಅಂದ್ರ ಒಬ್ಬ ಆಕಾರ ಹಿಡ್ಕೊಂಡ್ರು, ಗಾಡ್ ಅಂದ್ಕೂಡ್ಲೆ ಇವ್ರು ಕ್ರಿಸ್ತನ್ ಹಿಡಿದ್ರು, ಮಹಾದೇವ್ ಅಂದ್ಕೂಡ್ಲೆ ನಾವು ಡಮರ್ ಹಿಡ್ಕೊಂಡವ, ತ್ರಿಶೂಲ್ ಹಿಡ್ಕೊಂಡವ, ಜಡಿ ಹಿಡ್ಕೊಂಡವ ಅಂತ ನಾವ್ ಹಿಡ್ಕೊಂಡಿವ್. ಹಿಂಗ ಬಡದಾಟಕ್ಕೆ ಕಾರಣ ಅದು. ಅರ್ಥವನ್ನು ಸರಿಯಾಗಿ ನೋಡ್ಕೊಳ್ಳಿ, ಅನುಭವ ಕಚ್ಚಿ ನೋಡ್ಕೊಳ್ಳಿ. ಹೌದಲ್ರಿ? ಅದಕ್ಕೆ ವಿಚಾರ ಮಾಡವಂತ ಹೇಳ್ತಾರ. ಎಲ್ಲೈತಿ ವಿಕಾರ ಅನ್ನೋದು? ಎದಕ್ಕೈತಿ? ತೋರಿಕೆಗೈತಿ, ಅರಿವಿಗನ್ನು ವಿಕಾರ ಇಲ್ಲ. ಅರಿವಿಗೆ ವಿಕಾರ ಹೇಳಿದೆ ಅಂದ್ರೆ ನೀನು ಅದನ್ನ ಹಿಂದಾಗಿದ್ದು ಈಗಾಗಿದ್ದ ಅನುಭವವನ್ನು ಹೇಳಕ್ ಬರುದಿಲ್ಲ. ಹೌದಲ್ರಿ? ಅಪಚಾರ ಮಾಡ್ದಂಗ ಆಕೈತಿ ಅಂತ ಹೇಳ್ತಾರೆ. ಅನುಭವಕ್ಕೆ ವಿರುದ್ಧ ಆಕೈತಿ ಅದು.
ಅಂತಾದೊಡೆ ಆ ವ್ಯಾಪಕಂ ತನರು ಬೇವುದು ಇಂತೊಡೆ ಒಡಂಬಟ್ಟ ಅರಿದನೆಲ್ಲ ವಿಕೃತಿ ಅಂತ ಆಳದನೆಂಬುದು ಇದು ಸಿದ್ಧಾಂತ. ನಿನಗ ಅದೇ ಮತ ಒಪ್ಪುದೇನಲು ಆತ್ಮನಂ ಮಿಥ್ಯೆಯನ ಬೇವುದೆಂದೊಡೆ ಅದರಿಂದ ಉಪಾಧಿ ಸಿದ್ಧಾಂತ ಅಪಸಿದ್ಧಾಂತ ಅದನ್ನ ಹೂ ಮಾಡಲ್ಲ. ಅದರಿಂದ ಅಪಸಿದ್ಧಾಂತ ಅಪಸಿದ್ಧಾಂತ ಅದರಿಂದ ಅಲ್ಲ ಅದರಿಂದ ಅದರಿಂದ ಅಪಸಿದ್ಧಾಂತ ಬರ್ತದೆ. ಅಪಸಿದ್ಧಾಂತ ಅದರಿಂದ ಹೊಸ ಬುಕ್ನಾಗ ಹಳೆ ಬುಕ್ನಾಗ ಹೂ ಮಾಡ್ಯಾನ್ರಿ. ಹಳೆ ಬುಕ್ನಾಗ ಐತಿ ಇಲ್ಲ ನೋಡಿಲ್ಲ. ಅದರಿಂದ ಅಪಸಿದ್ಧಾಂತ ಇನ್ನೇನು ಗತಿ ಹೇಳು. ಅದರಿಂದ ಅಪಸಿದ್ಧಾಂತವೆನಿಪುದು ಇನ್ನೇನು ಗತಿ. ಅಪಸಿದ್ಧಾಂತ ಅಂದ್ರೆ ಅನುಭವಕ್ಕೆ ವಿರುದ್ಧ ಆಗಿದೆ. ಅನುಭವಕ್ಕೆ ವಿರುದ್ಧ ಆಗಿತ್ತು ಆಕೇತಿ. ನೀ ಹೇಳ್ಕೊತ ಕೂತ ಮತ್ತೆ ಅನುಭವಕ್ಕೆ ವಿರುದ್ಧ ಹೌದಲ್ರಿ. ಇನ್ನು ಆತ್ಮನಿಗೆ ವಿಕಾರ ಐತಿ ಅಂದ್ರ ಅನುಭವಕ್ಕೆ ವಿರುದ್ಧ ಆಕೇತಿ ಅಂತ ಹೇಳ್ತಾರ. ಅರಿವಿಗೆ ವಿಕಾರ ಐತಿ ಅಂತಂದ್ರ ಬೈಲನ ವಿಕಾರ ಆಕೇತಿ ಅಂತ ಹೇಳ್ಬೇಕಿತ್ತು ನೀನು. ಗಡಿಗೆ ಹೊಡೆದಿಲ್ಲ ಬೈಲು ಹೊಡೆದೈತಿ ಅಂತ ಹೇಳ್ಬೇಕಿತ್ತು. ಗಡಿಗೆ ಹೊಡಿತಿ ಅಂತ ಯಾಕೆ ಹೇಳ್ತಿ? ಹೌದಲ್ರಿ. ಅದಕ್ಕೆ ಅಲ್ಲಿ ಇದು ಆಕೇತಿ ಅಂತ ಅಪಸಿದ್ಧಾಂತ ಆಕೇತಿ ಅಂತ ಹೇಳ್ತಾರೆ. ಗಡಿ ಅರಿವಿನ ಹೋತು ಚೈತನ್ಯ ಹೋತು ಅಂತ ಹೇಳುದಿಲ್ಲ, ಶರೀರ ಹೋತು ಅಂತ ಹೇಳ್ತೇವು. ಶರೀರಕ್ಕೆ ಬೆಂಕಿ ಹಚ್ತಿರೋ ಆತ್ಮನಿಗೆ ಬೆಂಕಿ ಹಚ್ತಿರೋ ಅಂದ್ರ ಹೌದಲ್ರಿ. ಶರೀರ ಮಣ್ಣಾಗಿ ಇಡ್ತಿರೋ ಆತ್ಮನನ್ನು ಹುಗಿತಿರೋ ಅಂತಂದ್ರ ಹೌದಲ್ರಿ. ಅದಕ್ಕೆ ವಿರುದ್ಧ ಆಕೇತಿ, ಅಪಸಿದ್ಧಾಂತ ಆಕೇತಿ ಇದು ಅಂತ. ಅನುಭವಕ್ಕೆ ವಿರುದ್ಧ. ಆತ್ಮನ ವಿಕಾರ ಆಗ್ಯಾನ ಅಂತ ಹೇಳ್ಬೇಕ ಅಂದ ಹೇಳಿದ್ರ ಇದು ವಿರುದ್ಧ ಆಕೇತಿ ನೋಡು ಅಂತ. ಹೌದಲ್ರಿ. ವಿಚಾರ ಮಾಡಿ ನೋಡ್ ನೀನು. ಆತ್ಮ ವಿಕಾರ ಆಗಿಲ್ಲ, ಬೈಲ್ ಹೊಡೆದಿಲ್ಲ, ಗಡಿಗೆ ಹೊಡೆದೈತೆ ಅಂತ ಹೇಳ್ತಿ. ಎಲ್ಲಾರು ಹೇಳುದು ಅನುಭವ ಗಡಿಗೆ ಹೊಡಿತಿ ಅಂತ ಹೇಳ್ತಾರ. ಬೈಲ್ ಹೊಡಿತ ಅಂತ ಹೇಳಿಲ್ಲ ಅಲ್ಲಿ. ಗಡಿಗೆ ಹೊಡಿತ ಅಂತಾನ ಹೇಳ್ತಾರ ಎಲ್ಲಾರು ಅನುಭವ. ನೀನು ಒಬ್ಬ ಹೋಗಿ ಅಲ್ಲಿ ಬೈಲ್ ಹೊಡಿತ ಅಂತ ಹೇಳಿದ್ರ ಅಪಸಿದ್ಧಾಂತ ಆಕೇತದು. ಹೌದಲ್ಲ. ಅನುಭವಕ್ಕೆ ವಿರುದ್ಧ ಆಕೇತೆ ಅಂತ ಹೇಳ್ತಾರ ಅವ್ರ. ನಾವು ಗಡಿಗೆ ನಾವು ಹೊಡಿತೆ ಅಂತ ಹೇಳೋದ್ ಬಿಟ್ಕೊಟ್ಟು ಬೈಲ್ ಹೊಡಿತೆ ಅಂತ ಹೇಳ್ಕೊಂತ ಹೋದಿವ ಅಂದ್ರೆ ಹಂಗ ಆತ್ಮನ ವಿಕಾರ ಆಗ್ಯಾನಂತ ನಾವ್ ಹೇಳಿದ್ರ ಅನುಭವಕ್ಕೆ ವಿರುದ್ಧ ಆಕೇತಿ. ನೀವ್ ವಿಚಾರ ಮಾಡಿ ನೋಡು. ಶರೀರ ವಿಕಾರ ಬೆಳಿತೋ ಆತ್ಮ ಬೆಳೆದಾನು? ಅರಿವು ಬೆಳಿತೋ ಶರೀರ ಬೆಳಿತೋ? ಶರೀರ ಕ್ಷೀಣ ಹಾಕುವಂತ ಬಂದ್ವಿ, ಆತ್ಮ ಕ್ಷೀಣ ಹಾಕುವಂತ ಬಂತು. ಕ್ಷೀಣ ಹಾಕುವಂತ ಆತ್ಮ ಬೆಳಿತಿ ಆತ್ಮ ಕ್ಷೀಣ ಆತಿ ಅಂತ ಹೇಳತ್ತೇನ್ ನೀವು? ಇಲ್ಲ. ಇದು ಅನುಭವಕ್ಕೆ ವಿರುದ್ಧ ಆಕೇತಿ ನೀ ಹೇಳು ಮಾತು ಅಂತ ಹೇಳ್ತಾರ. ಆತ್ಮನ ವಿಕಾರ ಆಗ್ಯಾನ ಅನ್ನೋದು ಅನುಭವಕ್ಕೆ ವಿರುದ್ಧ ಆಕೇತಿ. ಅದಕ್ಕೆ ವಿಚಾರ ಮಾಡಿ ನೋಡು ನೀನು. ಶೂನ್ಯವಾದಿಗಳು ಹೇಳ್ಯಾರ ಅಂತ ನಂಬೇಡ, ನಾಯಕರು ಹೇಳ್ಯಾರ ಅಂತ ನಂಬೇಡ, ಸಾಂಖ್ಯರು ಹೇಳ್ಯಾರ ಅಂತ ನಂಬೇಡ. ಅನುಭವಿಗಳು ಹೇಳಿದ್ದನ್ನ ನಂಬು. ಎಲ್ಲಾರು ವಿಚಾರ ಎಲ್ಲಿ ಕೂಡ್ತಾವ ಅದನ್ನ ನಂಬು. ಅನುಭವ ಹೇಳಿದ್ದನ್ನು ನಿನ್ನ ಅನುಭವಕ್ಕೆ ಹಚ್ಚಿ ನೋಡು. ಹಂಗ ನೋಡ್ಬೇಡ ಅಂತ ಹಿಂಗ ಅದನ್ನ ಹೇಳಿದ್ರು. ನೀ ಹಂಗ ಹೇಳ್ತಾರಂತ ನಂಬೇಡ. ನಿನ್ನ ಅನುಭವಕ್ಕೆ ಹಚ್ಕೊಂಡು ನೋಡ್ಕೊ. ನೀ ಬೆಳ್ಕೊಂತ ಬಂದ್ಯೋ ಏನ ಶರೀರ ಬೆಳ್ಕೊಂತ ಬಂತೋ, ನೀ ವಿಕಾರ ಹಾಕೊಂತ ಬಂದ್ಯೋ ಶರೀರ ವಿಕಾರ ಹಾಕೊಂತ ಬಂತೇವ ವಿಚಾರ ಮಾಡಿ. ನೀನ್ ಎಂದೂ ಬೆಳೆದಿಲ್ಲ, ಎಂದೂ ಸೊರಗಿಲ್ಲ. ನೀನು ಎದಕ್ಕಿದ್ದಂಗ ಅದಿ. ಹೌದಲ್ರಿ. ಅದಕ್ಕೆ ಅವ್ರ ಅರಿವೆ ಎಲೆ ಅರಿವೆ ನಿನ್ನ ತೆರನರಿವೆ ಮುಕ್ತಿ ಹೌದು ನಿಶ್ಚಯವಂತೆ ಅಂತ ಬಿಟ್ಟಿಲ್ಲ ಅವ್ರು.
ನಿನ್ನ ತೆರನರಿ ಯಾವ ಮುಕ್ತಿ ನಿಶ್ಚಯನ ಐತಿ. ನೀನು ಬದಲಾವಣೆ ಆಗಿಲ್ಲ. ಬದಲಾವಣೆ ಒಳಗಾಗಿದ್ದು ಶರೀರ. ಸ್ವರ್ಗಿದ್ದು ಸಕ್ಕಿದ್ದು ಶರೀರ. ನೀನ್ ಸ್ವರ್ಗಿಲ್ಲ ಸಕ್ಕಿಲ್ಲ. ಅದಕ್ಕೆ ವಿಚಾರ ಮಾಡಿ ನೋಡು. ಯಾವಾಗ ಐತಿದ ತಪ್ಪು ತಿಳುವಳಿಕೆ ಒಳಗೈತಿದ. ಆ ತಪ್ಪು ತಿಳುವಳಿಕೆಯನ್ನು ಹೋಗ್ಲಾಡಿಸುವ ನಿನ್ನ ಅನುಭವಕ್ಕೆ ಹಚ್ಕೋ ಇದನ್ನ. ಅವಾಗ ಖಾತ್ರಿ ಆಗತ್ತ ಅಂತ ಹೇಳ್ತಾರೆ. ಈಗ ನಾವು ಅಂದ್ರ ಆಗುದಿಲ್ಲ. ಆತ್ಮನ ವಿಕಾರ ಅದ, ಬೈಲ ಹೊಡಿತು ಅಂತಂದ್ರ ಅಪಸಿದ್ಧಾಂತ ಆಕೇತದ. ಹೌದಲ್ರಿ? 4 ಮಂದಿ ಮುಂದೆ ನಿಂತ ಗಡಿಗೆ ಹೊಡದ ಬೈಲ್ ಹೊಡಿತ ಅನ್ಕೊಂತ ನಿಂತಂದ್ರ ಕಾಲ್ ತಗೊಂಡು ಹೊಡಿತಾರ. ನಿನ್ನ ಹೌದಲ್ರಿ? ಹೌದಲ್ರಿ? ಅನುಭವ ಎಲ್ಲಾರ್ದು ಒಂದೈತಿ. ಉಪ್ಪು ತಿಂದ ಅದು ಹುಳಿ ಐತಿ ಅಂತಂದ್ರ ಇನ್ನೊಬ್ಬ ತಿಂದ್ ನೋಡಿ ಇದು ಹುಳಿ ಐತೆನೋ ನೋಡ ನನಗ ಅಂತಂದ್ರ ಹುಚ್ಚ ಅಂತ ನಿನ್ ನಾಲಿಗೇನ ಇದಾಗೈತಿ ಕೆಟ್ಟೈತಿ ಅದಕ್ಕೆ ಹಂಗ ಅನ್ಸಾಗತೈತಿ ಅಂತಾರ. ಹೌದಲ್ರಿ? ಎಲ್ಲಾರ ಅನುಭವ ಏನ್ ಇರ್ತೈತಿ ಅದ ನಿನ್ನ ಅನುಭವನು ಇರ್ಬೇಕ. ಇಲ್ಲ ಅಂದ್ರ ಅಪಸಿದ್ಧಾಂತ ಆಕೈತಿ ಅಂತ. ಹೌದಲ್ರಿ? ನನಗ ಅನುಭವ ಹಿಂಗಾತ್ರಿ ಬೈಲ್ ಹೊಡೆದಂಗಾತ ಅಂತಂದ್ರ ಅಪಸಿದ್ಧಾಂತ ಆಕೈತಿ ಅಂತ. ಹೌದಲ್ರಿ? ಯಾಕ ಅನುಭವ ಬದಲಾವಣೆ ಆಗುದಿಲ್ಲ. ಅದ ಅನುಭವವನ್ನ ಬದಲಾವಣೆ ಮಾಡಕ್ ಬರುದಿಲ್ಲ. ಹೌದಲ್ರಿ? ಅದನ್ನ ಬದಲಾವಣೆ ನನಗ್ ಹಿಂಗಾತ್ರಿ ಅನುಭವ ಅಂತ ಹೇಳಿದ್ರ ಕಲ್ಪನೆಯಿಂದ ತಪ್ಪು ಅನುಭವ ಆಗೈತಿ. ಅನುಭವ ಬದ್ಲಿ ಆಗಿಲ್ಲ. ತಪ್ಪು ಕಲ್ಪನೆಯಿಂದ ಬದ್ಲಿ ಆಗೈತಿ. ನೀ ಉಪ್ಪಿಗೆ ಹೋಗಿ ಹುಳಿ ಅಂದಿ ಅಷ್ಟ. ಅದು ಉಪ್ಪ ಐತದ. ಹುಳಿಗ್ ಹೋಗಿ ಉಪ್ಪು ಅಂದಿ. ಹೇಳಾಕ್ ಬರೋಲ್ಲ. ಅದು ಹೆಸರು ಬದ್ಲಿ ಮಾಡ್ಕೊಂಡಿ. ಬೈಲಿಗೆ ಬೈಲ್ ಅನ್ನೋದ್ ಬಿಟ್ಟ ಬೈಲ ಹೋಗೈತಿ ಬೈಂದೈತಿ ಅಂತ ಹೇಳ. ಬೈಲಕ್ ಗಡಿಗೆ ಅಂತ ತಿಳ್ಕೊಂಡಿ ಅದಕ್ ಬೈಲ್ ಹೊಡಿತಿ ಅಂತ ಹೇಳ್ತೀವಿ. ಗಡಿಗೆಗೆ ಬೈಲ್ ಅಂತ ಹೇಳತ್ತಿ ನೀನು. ಹೌದಲ್ರಿ? ಅದಕ್ಕೆ ಅನುಭವ ಒಂದೈತಿ ಅಂತ ಹೇಳ್ತಾರ. ನೀ ಏನಾರ ಅದ್ರೊಳಗೆ ಏನಾರ ಬದಲಾವಣೆ ಮಾಡಿದಿ ಹೇಳಿದೆ ಅಂದ್ರ ಅದು ಅಪಸಿದ್ಧಾಂತ ಆಕೈತಿಪ್ಪ ಅಂತ ಹೇಳ್ತಾರ. ಬದಲಾವಣೆ ಮಾಡಿ ಹೇಳಕ್ ಬರುದಿಲ್ಲ ಅದನ್ನ. ಆತ್ಮನ ಮಿಥ್ಯೆ ನಡೆಯುವುದೆಂದೊಡೆ ಅದರಿಂದ ಅಪಸಿದ್ಧಾಂತವೆನಿಪುದು ಇನ್ನೇನು ಹೇಳು. ಒಳಕಿನೊಳ ತೋರ್ಪ ಕೆಂಬೆಳಗು ಖುಷಿ ದಾಸಾನ ತಿಳಿಯೇ ದಿಗವಂತ ಉಪಾಧಿಯದು ನಿಜವಾತ್ಮಗಳು ಚಲನೆ ಮಿಥ್ಯೆ ಅವುದಂತೆ. ಪೊಳಕಿನೊಳಗ ಅಂದ್ರ ಸ್ಫುಟಿಕ ಮುನಿ ಒಳಗ. ಸ್ಫುಟಿಕ ಮುನಿಗೆ ಮುಂದ ಕೆಂಪು ದಾಸವಾಳ ಇಟ್ರ ಅದು ಕೆಂಪು ಕಾಣ್ತತಿ. ಅದು ಯಾವ್ದಾರ ಸನ್ನಿಧಾನ ಬರ್ತೈತಿವ ಅದು ತೋರ್ತೈತಿ. ಅಲ್ಲಿ ಹಳದಿ ಕಾಣ್ತತಿ. ಸ್ಫಟಿಕ ಮನಿ ಬದ್ಲಿ ಶುದ್ಧ ಐತಿ. ಆದ್ರ ಬದಲಾವಣೆ ಆಗಿದ್ದು ಉಪಾಧಿಗಳ ಬದಲಾವಣೆ. ಅದು ಬದಲಾವಣೆ ಆಗ್ಲಿಲ್ಲ. ಒಳಕಿನೊಳ ತೋರ್ಪ ಕೆಂಬಳಗು ಖುಷಿ ಅದು ಸುಳ್ಳೈತದ. ಅದು ಕೆಂಪ ಇಲ್ಲದ. ಸ್ಫಟಿಕ ಮನಿ ಕೆಂಪಿಲ್ಲ, ಸುಬ್ರನ ಐತದ. ಯಾವ್ದರಕ್ಕ ಅದ್ರ ಸನ್ನಿಧಾನಕ್ಕೆ ತರ್ತೀವ ಹಂಗ ತೋರ್ತೈತಿ. ಅದು ಕೆಂಪ್ ತಂದ್ರ ಕೆಂಪ್ ತೋರ್ತೈತಿ, ಹಳದಿ ತಂದ್ರ ಹಳದಿ ತೋರ್ತೈತಿ, ಇನ್ನೊಂದ್ ತಂದ್ರ ಇನ್ನೊಂದ್ರ ತೋರ್ತೈತಿ. ಆದ್ರ ಅದು ಬದಲಾವಣೆ ಆಗಿಲ್ಲ, ಸನ್ನಿಧಾನದಿಂದ ಬದಲಾವಣೆ ಆಗೈತಿ. ಹೌದಲ್ರಿ? ಪಾರಮಾರ್ಥಿಕವಲ್ಲದ ಆರಕ್ತತೆಯೇ ತಾಂ ಕಾರಣಂ ಪಡೆದ ಕೆಂಬೆಳಗಿ ನಿಪ್ಪ ವ್ಯವಹಾರಮ ಮಿಥ್ಯವುದಂತೆ. ಮಿಥ್ಯ ಐತಿ. ಪಾರಮಾರ್ಥಿಕವಲ್ಲದ ಅನುಭವಕ್ಕೆ ವಿರುದ್ಧವಾಗಿ ಅದಕ್ಕೆ ಕಾರಣವಾದಂತ ಕೆಂಬೆಳಗಿ ನಿಪ್ಪ ವ್ಯವಹಾರಮ ಮಿಥ್ಯವುದಂತೆ. ಮಿಥ್ಯ ಐತಿ. ಅದು ಇದ್ರ ಗತೆ ವ್ಯವಹಾರದ ಗತೆ ಮಿಥ್ಯ ಐತಿ. ಸ್ಫುಟಿಕ ಮನಿ ಮುಂದೆ ತಂದಿಟ್ಟಾಗ ಅದು ಕೆಂಪದ ಆ ಸ್ಫುಟಿಕ ಮನಿ ಕೆಂಪದ ಕಾಣ್ತೈತಿ.
ಹಳದಿ ತಂದಿಟ್ರು ಹಳದಿ ಕಾಣ್ತೈತಿ ಆದ್ರೆ ಅದು ಬದಲಾವಣೆ ಆಗಿಲ್ಲ ಕೆಂಪ್ ಐತೆ ಅಂತ ಕೆಂಪ್ ಕಾಣಾಕತ್ತೈತಿ ಅಷ್ಟೇ. ಹಂಗ ನೀನು ಏನ್ ನೋಡಾಕತ್ತಿ ಆರು ನೋಡಾಕತ್ತಿಲ್ಲ, ನೀನು ಇರುವಿಕೆ ನೋಡಾಕತ್ತಿಲ್ಲ, ತೋರಿಕೆನ್ ನೋಡಾಕತ್ತಿ. ಆ ಕೆಂಪದ ಕಡೆ ಲಕ್ಷ್ಯ ಐತಿ ನಿಂದ, ಕೆಂಪ್ ಅದನಿ ಅಂತ ಹೇಳಾಕತ್ತೀನಿ. ಸ್ಫಟಿಕದ ಕಡೆ ಲಕ್ಷ್ಯ ಇಲ್ಲ, ಸ್ಫಟಿಕದ ಕಡೆ ಲಕ್ಷ್ಯ ಇಲ್ಲ ನಿಂದ. ಸ್ವಚ್ಛ ಐತದ. ಅದ್ರ ಒಳಗೆ ತೋರಿದಂತ ತೋರಿಕೆ ಕಡೆ ಲಕ್ಷ್ಯ ಐತಿ ನಿಂದ. ಅದಕ್ಕೇನು ಆಗಿಲ್ಲ. ಇರುವಿಕೆ ಕಡೆ ಲಕ್ಷ್ಯ ಇಲ್ಲ, ತೋರಿಕೆ ಕಡೆ ಲಕ್ಷ್ಯ ಐತಿ ಅಂತ ಹೇಳ್ತಾರ. ಆ ಕೆಂಪ್ ಬೆಳಕ ಕರೆ ಅಂತ ಹೇಳ್ಕೊಂಡು ಅದು ಸುಳ್ಳು ಐತದ. ಪಾರಮಾರ್ಥಿಕವಲ್ಲದ ಅಂತ ನಿಜವಾದದ್ದಲ್ಲದ ಸುಳ್ಳನ್ನ ಸತ್ಯ ಅಂತ ತಿಳ್ಕೊಂಡಿ ನೀನು. ಸುಳ್ಳನ್ನ ಸತ್ಯ ಅಂತ ತಿಳ್ಕೊಂಡು ಅದ ಕರೆ ಅಂತ ಹೊಂಟೀನಿ. ಅದು ಸತ್ಯ ಅಲ್ಲದು. ಕೆಂಪು ಅದು ಸ್ಫುಟಿಕದ ಇದಲ್ಲದು, ಗುಣ ಅಲ್ಲದು. ಹೌದಲ್ರಿ? ಸ್ಫುಟಿಕ ಮನಿ ಯಾವಾಗಲೂ ಶುಭ್ರನ ಐತದ, ಕೆಂಪ್ ಇಲ್ಲದು. ಯಾವ್ದರ ಸನ್ನಿಧಾನದಿಂದ ಅದು ಕೆಂಪಾಯ್ತು, ಈ ತೋರಿಕೆ ಸನ್ನಿಧಾನದಿಂದ ಅದು ಕೆಂಪಾಯ್ತು, ದಾಸವಾಳದಿಂದ ಅದು ಕೆಂಪಾಯ್ತು ಹೊರತಾಗಿ ಅದು ಶುಭ್ರನ ಐತಿ ಯಾವಾಗಲೂ. ಅದನ್ನ ತಕ್ಕೊಂಡ್ ಕೂಡಲೇ ಅದರ ಕೆಂಪ್ ಎಲ್ಲಿ ಹೋಯ್ತ್ರಿ ಅಂತಂದ್ರ ಸನ್ನಿಧಾನ ಇತ್ತು. ಹಂಗಿ ಉಪಾಧಿ ಸನ್ನಿಧಾನ ಮಾಡ್ಕೊಂಡಿ ನೀನು, ಇದು ಸತ್ಯ ಅಂತ ಹೊಂಟೀನಿ. ಅಲ್ಲಿ ಇರುವಿಕೆ ಏನಾಗೇ ಇಲ್ಲ, ಅದು ಇರುವಿಕೆಗೆ ಏನಾಗೇ ಇಲ್ಲ. ಇದ್ರ ಸನ್ನಿಧಾನದೊಳಗೆ ನೀ ಬಂದ್ ಕುಂತಿ, ಇದ ನಾನಂತ ಹಿಡ್ಕೊಂಡ್ ಕುಂತಿ, ಅದಕ್ಕೆ ಇದು ಕರೆ ಆಗೈತಿ. ಹೌದಲ್ರಿ? ಅದಕ್ಕೆ ಇದನ್ನ ಬಿಟ್ಟು ನೋಡಿದೆ ಅಂದ್ರ ನೀ ಸತ್ಯನ ನೀನದಿ, ಯಾವಾಗಲೂ ನಿರ್ಮಲನ ನೀನದಿ. ನಾವು ಇದನ್ನ ಹಿಡ್ಕೊಂಡ್ ಕುಂತೀವಿ, ಶರೀರ ನಾನು ಅಂತ ಹಿಡ್ಕೊಂಡ್. ಪುಷಿಯಾದ ಗಮನದಿಂದ ಎಸೆವ ಅಖಿಳ ಭೋಗಮಂ ಪುಷಿ ಎಂಬುದಾಯಿತು. ನೀನೇ ತದ್ಗಣಮಂ ಪುಷಿ ಎಂಬೆಯಾದ ನಿಂತದಿಂದ. ಪುಷಿಯಾದದ್ದು ವ್ಯವಹಾರ ಪುಷಿಯಾದಂತೆ, ಪುಷಿಯಾದ ಭೋಗಗಳೆಲ್ಲ ಸುಳ್ಳದಾವು ಅಂತ. ಎಲ್ಲ ಇದನ್ನ ಏನ್ ಮಾಡತ್ತಲ್ಲ, ಅವು ಭೋಗ ಮಾಡತ್ತವೆಲ್ಲ ಸುಳ್ಳದಾವು ಅಂತ. ಇಂದ್ರಿಯ ವ್ಯವಹಾರ ಎಲ್ಲ ಸುಳ್ಳದಾವು ಅಂತ ಹೇಳ್ತಾರ ಅವ್ರು. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯ ವ್ಯವಹಾರ ಎಲ್ಲ ಸುಳ್ಳದಾವು ಅಂತ ಹೇಳ್ತಾರ. ಸುಳ್ಳು ಜಗತ್ತಿನಲ್ಲಿ ಸುಳ್ಳು ಉಪಾಧಿ ಸುಳ್ಳು ವ್ಯವಹಾರ ನಡೆದೈತಿ. ಎಲ್ಲಾ ಸುಳ್ಳ್ನಾಗ ನಡೆದೈತ್ರಿ. ನಿಜದೊಳಗೆ ಏನು ವ್ಯವಹಾರ ಇಲ್ಲ. ಹೌದಲ್ರಿ? ನಾಟಕ ರಂಗ ಒಟ್ಟ. ಹೌದಲ್ರಿ? ಅಭಿನಯ ಮಾಡಾಕತ್ತೇವು. ಹೌದಲ್ರಿ? ಸರಿಯಾಗಿ ಪಾತ್ರ ಮಾಡಿದ್ರ ಸೂತ್ರಧಾರನ ನಾನಂತ ತಿಳುವಳಿಕೆ. ಹೌದಲ್ರಿ? ಮಣ್ಣಬ್ಬ ರಾಮದೂರ್ ಬಜಾರ್ದಾಗ್ರಿ ಕ್ರಿಕೆಟ್ ಆಗತ್ತೆ ಇದ್ರಿ, ಅವನ್ ಪದ ಆಡ್ತಿದ್ರಿ. ಸುಳ್ಳ ಸಂಸಾರ ಸಾರಿಗೆ, ನಿನ್ನ ಬದುಕು ಬಾಳೆ ಬೆಲ್ಲ ಯಾರಿಗೆ. ಅಷ್ಟಕ್ಕ ಬಿದ್ದಿರ್ರ, ಮಣ್ಣೆ ಕಟ್ಸಿದ್ದಿ ಅಲ್ಲೋ ಮಾಡಿದೆ, ನೀನು ಬಿಟ್ಟ ಹೋಗುವಿ ಅಲ್ಲೋ ನಾಳಿಗೆ. ಅಲ್ಲ ಎಲ್ಲ ಅದ ಹೇಳಿದ್ದದ. ಎಲ್ಲ ಸುಳ್ಳ್ನಾಗ ನಡೆದೈತಿ ವ್ಯವಹಾರ. ಇಲ್ಲ ಇದು ಸುಳ್ಳ್ನಾಗ ನಡೆದೈತೆಲ್ಲ. ಸುಮ್ನ ಮಾಡ್ತೇವ ನಂದ ಅಂತ ತಿಳ್ಕೊಂಡ ಎಲ್ಲ ನನಗ ಅಂತ ಬೆನ್ ಹತ್ತೇವು. ಹೌದಲ್ರಿ? ಇದನ್ನ ಎಲ್ಲಿ ಮಟ್ಟ ಇಟ್ಕೊಂಡು ಹೋಗ್ತೇವ ಅನ್ನೋದು ಖಬರಿಲ್ಲ. ಹೌದಲ್ರಿ? ಎಲ್ಲಾ ಶಾಶ್ವತ ಇರ್ಲಿ ಅಂತ ಮಾಡ್ತೇವ. ಶಾಶ್ವತ ಇರುವಂತ ವಸ್ತುಗಳನ್ನ ಉಪಯೋಗ ಮಾಡ್ಯವ ಹೆಂಗಲ್ಲ? ಹೌದಲ್ರಿ? ಯಾವ ಶಾಶ್ವತ ಐತಿ? ತಾನೊಬ್ನ ಶಾಶ್ವತನ, ಉಳ್ಕಿದ್ದೆಲ್ಲ ಅಶಾಶ್ವತನ ಅಲ್ರಿ. ಹೌದಲ್ರಿ? ಯಾವುದು ಶಾಶ್ವತ ಇಲ್ಲ.
ವಿಚಾರ ಮಾಡಿ ನೋಡುದಿಲ್ಲ. ವಿಚಾರ ಮಾಡಿ ನೋಡಿದ್ರೆ ಅದಕ್ಕೆ ಇದಾಕೈತಿ. ಖುಷಿಯಾದ ಗಮನದಿಂದ ಎಸೆವ ಅಖಿಲ ಭೋಗಮ ಖುಷಿ ಎಂಬುದಾಯ್ತು. ನೀನೇ ತದ್ಗಮಂ ಖುಷಿ ಎಂಬೆಯಾದ ಕಥದಿಂದ. ಎಂತು ಉಪಾಧಿಗೆ ಸತ್ಯವೆಂತು ಘಟಿಸುವುದು ವೇದಾಂತ ಮತದಲ್ಲಿ ಪೇಳದಂತೆ ಸರ್ವಂ ಭ್ರಾಂತಿಮಯವೆಂದು ತಿಳಿತ್ರ. ಎಲ್ಲ ಭ್ರಾಂತಿ ಒಳಗೈತಿ ಅಂತ ವೇದಾಂತ ಏನ್ ಹೇಳ್ತೈತಿ ಅಂದ್ರ ಇದು ಎಲ್ಲಾ ಜಗತ್ತು ಅನ್ನೋದು ಇರೋದೆಲ್ಲ ಭ್ರಾಂತಿ ಒಳಗೈತಿ, ಕಲ್ಪನೆ ಒಳಗೈತಿ ಅಂತ. ಭ್ರಾಂತಿಮಯ ಜಗತ್ತು. ಬರೀ ಭ್ರಾಂತಿ ಒಳಗೈತಿ. ಹೌದಲ್ರಿ? ಭ್ರಾಂತಿ ಒಳಗೆ ಮಾಡಾಕತ್ತೇವೆಲ್ಲ ನಾವು. ಅದಾಗ್ಬೇಕು ಇದಾಗ್ಬೇಕಂತ ಮಾಡೋದೆಲ್ಲ ಭ್ರಾಂತಿನಲ್ಲ. ವೇದಾಂತ ಅದನ್ನ ಹೇಳ್ತೈತಿ. ವೇದದ ಅಂತ್ಯ ಭಾಗ ಇದನ್ನ ಅನುಭವದ ವಿಚಾರವನ್ನು ಹೇಳ್ತೈತಿ. ಭ್ರಾಂತಿ ಒಳಗೆ ಎಲ್ಲ ಜಗತ್ತು ಇರೋದೆಲ್ಲ ಭ್ರಾಂತಿ ಒಳಗೈತಿ, ಕಲ್ಪಿತ ಜಗತ್ತು ಅಂತ ಅದಕ್ಕೆ ಹೇಳಿದ್ದವ್ರು. ಕಲ್ಪನಾದೊಳಗೆ ಜಗತ್ತೈತಿ, ಕಲ್ಪನೆ ಅಡಗದಾಗ ಜಗತ್ತಿಲ್ಲ ಅಂತ. ಕಲ್ಪನೆ ಒಳಗೆ ಐತಿ. ಕಲ್ಪನೆ ಎಲ್ಲೈತಿ? ಅಜ್ಞಾನದೊಳಗೆ ಕಲ್ಪನೆ ಐತಿ. ಜ್ಞಾನದೊಳಗೆ ಕಲ್ಪನೆಗೆ ಅವಕಾಶ ಇಲ್ಲ ಅಲ್ಲೇ. ಕಲ್ಪನೆ ಎಲ್ಲೈತಿ? ಅಜ್ಞಾನದೊಳಗೆ ಕಲ್ಪನೆಗಳು. ಹೌದಲ್ರಿ? ಜ್ಞಾನದೊಳಗೆ ಎಲ್ಲೈತಿ? ಮರ್ತಾಗ ಇಲ್ಲಿದ ಅರ್ಥ ಮೇಲೆ ಎಲ್ಲೈತಿ ಜಗತ್ತು. ಮರ್ತಾಗ ಏನು ಇಲ್ಲ, ಇದ್ರದ್ದು ಬಾಧೆ ನನಗಾಗಿಲ್ಲ. ಅರ್ಥ ಮೇಲೆ ಇದ್ರ ಬಾಧೆಗೆ ಎಲ್ಲೈತಿ. ಅದಕ್ಕೆ ಅವ್ರು ಹೇಳ್ತಾರ, ನೀನು ಹೇಳುವಂತ ವಿಚಾರ ಏನೈತಲ್ಲ ಅದು ಅನುಭವಕ್ಕೆ ವಿರುದ್ಧ ಆಕೈತಪ್ಪ. ಅದಕ್ಕೆ ಇದು ಅನಾನುಭವ ವಿಚಾರ. ಇದು ಉಪಾಧಿ ಅನ್ನೋದು ಸತ್ಯ ಇಲ್ಲ, ಅದು ಮಿಥ್ಯ ಐತಿ. ಉಪಾಧಿ ಬಾಧೆಗಳು ಪಡ್ತೈತಿ, ನಾಶಕ್ಕೈತಿ ಒಂದಿನ. ಸತ್ಯ ಅನ್ನೋದು ಯಾವಾಗಲೂ ಇರ್ತೈತಿ, ಅರಿವು ಅನ್ನೋದು ಯಾವಾಗಲೂ ಇರ್ತೈತಿ. ಅರಿವಿಗೆ ವಿಕಾರಗಳಾಗಿಲ್ಲ, ಉಪಾಧಿಗೆ ವಿಕಾರಗಳದಾವು. ಅರಿವು ನಾಶ ಆಗುದಿಲ್ಲ ಎಂದು. ಅದಕ್ಕೆ ಖಂಡಿತಕ್ಕೆ ಒಳಪಟ್ಟಿಲ್ಲ. ಅದು ನಿರ್ಮಲ ಐತಿ, ವ್ಯಾಪಕ ಐತಿ. ಮಲಿನತ್ವ ಅದಕ್ಕಿಲ್ಲ. ಮಲಿನತ್ವ ಆಗಿದ್ದು ಉಪಾಧಿಗೆ ಆಗೈತಿ. ಹೌದಲ್ರಿ? ನಿರತಿಶಯ, ನಿತ್ಯ, ಶುದ್ಧ, ಮುಕ್ತನ ಐತಿ, ಪರಿಪೂರ್ಣ. ಅದು ನಿನ್ನ ನಿಜ ಸ್ಥಿತಿ ಐತಿ ಅಂತ ಹೇಳ್ತಾರ. ಸುಮ್ಮನೆ ಅಲ್ಲಿ ಹೇಳ್ಯಾರ ಇಲ್ಲಿ ಹೇಳ್ಯಾರ ಅಂತ ಹೇಳಿದ್ರೆ ಈ ನಮ್ಮ ಅನುಭವದ ಮತದೊಳಗೆ ಇದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರ. ಅನುಭವಕ್ಕೆ ಇದು ನಿಲ್ಕುದಿಲ್ಲ. ಉಪಾಧಿ ಸತ್ಯ ಐತಿ ಅನ್ನೋದು ಅನುಭವದೊಳಗೆ ಇಲ್ಲ. ಉಪಾಧಿ ಮಿಥ್ಯ ಐತಿ ಅನುಭವದೊಳಗೆ. ಹೌದಲ್ರಿ? ಅನಾನುಭವಿಗಳ ಉಪಾಧಿ ಸತ್ಯ ಅಂತ ಹೇಳ್ತಾರ ಅವ್ರು. ಉಪಾಧಿ ಸತ್ಯ ಐತಿ ಅಂತ ಹೇಳಿದ ಪಕ್ಷದಲ್ಲಿ ಆತ್ಮನ ವಿಕಾರ ಆಗ್ಯಾನ ಅಂತ ಹೇಳ್ತೀನಿ ನೀನು. ಆತ್ಮ ವಿಕಾರ ಆಗುದಿಲ್ಲ, ಉಪಾಧಿ ವಿಕಾರ ಆಕೈತಿ. ಗಡಿಗೆ ಹೊಡಿತೈತಿ, ಗಡಿಗೆ ಸೋರ್ತೈತಿ, ಗಡಿಗೆ ಸವಿತೈತಿ. ಬೈಲ್ ಸವಿತೋ ಬೈಲಿಗೆ ತೂತು ಬಿತ್ತೋ ವಿಚಾರ ಮಾಡಿ ನೋಡ್ ನೀನು ಅಂತ ಹೇಳ್ತಾರೆ. ಇದು ಅನುಭವದಿಂದ ನೋಡ್ಕೊ ನೀನು, ನಿನಗೆ ಖಾತ್ರಿ ಆಗತ್ತ. ಉಪಾಧಿ ನಿರಾಕರಣೆ. ಉಪಾಧಿ ನಿರಾಕರಣೆ ಅಂದ್ರೆ ಉಪಾಧಿ ಇಲ್ಲ ಅಂತ ಹೇಳ್ತಾರೆ. ಉಪಾಧಿಗೆ ಆದಂಥ ಬಾಧೆಗಳು ನಿನ್ನ ಸಂಬಂಧ ಇಲ್ಲ. ಉಪಾಧಿಗೆ ಆದಂಥ ಆಗುವಿಕೆ ನಿನ್ನ ಸಂಬಂಧ ಇಲ್ಲ. ನೀನು ಬೇರೆನಾದಿ, ಅದಕ್ಕೆ ಸಾಕ್ಷಿಕನಾಗಿದೆ. ಉಪಾಧಿಗೂ ನಿನಗೂ ಸಂಬಂಧ ಇಲ್ಲ. ಯಾಕಂದ್ರೆ ಉಪಾಧಿಗೂ ನಿನಗೂ ಸಂಬಂಧ ಕಲ್ಪಿಸ್ಕೊಂಡಂದ್ರೆ ನಿನ್ನ ಅನುಭವವನ್ನು ತೆಗೆದು ನೋಡ್ಕೊ. ನೀನು ಈ ಉಪಾಧಿಗೆ ಎಷ್ಟೊತ್ತನ ಸಂಬಂಧ ಇರ್ತತಿ ನಿನಗೆ. ಇದು ಉಪಾಧಿಗೂ ನಿನಗೂ ಸಂಬಂಧ ಎಷ್ಟು ವೇಳೆ ಐತಿ? ದಿನದ 24 ತಾಸಿನೊಳಗೆ ಇದ್ರ ಕೂಡ ಸಂಬಂಧ ಎಷ್ಟು ತಾಸು ಇರ್ತತಿ ನಿನಗೆ? ವಿಚಾರ ಮಾಡಿ ನೋಡು. ಬರೀ ಎಚ್ಚರಿಕೆ ಅವಸ್ಥೆ ಒಳಗಷ್ಟ ಅಂತ ಹೇಳಿದ್ರು ಕೂಡ ಅಲ್ಲಿಯೂ ಕೂಡ ನಿನ್ನ ಸಂಬಂಧ ಎಲ್ಲಿವರೆಗೆ ಐತಿ? ಈ ಶರೀರ ಭಾವ ಇರುತ್ತಾನ ಮಾತ್ರ. ಇನ್ನೊಂದು ಏನಾರ ಈ ಕೆಲಸದೊಳಗೆ ಮಗ್ನ ಆದಾಗ ಇದ್ರ ಶರೀರದ ಕಡೆ ಲಕ್ಷ್ಯ ಇಲ್ಲ, ಇರುವುದಿಲ್ಲ. ಹೌದಲ್ರಿ?
ಅಲ್ಲಿ ಏನಾರ ಬಡಿತು ಪಡಿತು ಅಂದ ಮತ್ತೆ ಇದ್ರ ಕಡೆ ಲಕ್ಷ ಲಕ್ಷ ಬರ್ತೈತಿ. ಕಟ್ಟಿಪ್ಪ ಹಾ ಹ್ಮ್ ಏನು ಕೆಲಸ ಮಾಡೋತ್ನಾಗ ಅದ್ರ ಕಡೆ ಶರೀರ ಕಡೆ ಭಾವನೆ ಇರುದಿಲ್ರಿ. ಶರೀರ ಕಡೆ ಬಾವ್ ಇದ್ರ ಅಲ್ಲಿ ಕೆಲಸ ನಡೀದಿಲ್ಲ. ಕೆಲಸ ನಡೀದಿಲ್ಲ. ಹಾ? ಶರೀರ ಕಡೆ ಭಾವ ಇಟ್ಕೊಂಡು ಕೆಲಸ ಮಾಡಿದಾಗ ಕೆಲಸ ಸರಿಯಾಗಿ ಆಗುದಿಲ್ಲ. ಹಾ ಹೌದಲ್ರಿ? ಆ ಕೆಲಸ ಬರೋಬ್ಬರಿ ಆಗುದಿಲ್ಲ ಅಲ್ಲಿ, ತಪ್ಪಕ್ಕವಲ್ಲಿ. ಹಾ ಸರಿ ತೆಗಿ ಹೆದರ್ತಿ ಎಷ್ಟು ಒಂದು ಶರೀರ ಕಡೆ ಲಕ್ಷ್ಯ. ಅದಕ್ಕೆ ಬಾಧೆಗೊಳಪಡುದು ಈ ಶರೀರ ಉಪಾಧಿ, ಅರು ಬಾಧೆಗೊಳಪಟ್ಟಿಲ್ಲ ಅಂತ ಹೇಳ್ತಾರೆ. ಅರಿವಿಗೆ ವಿಕಾರತ್ವವನ್ನು ಹೇಳಕ್ ಬರೋದಿಲ್ಲ ಇಲ್ಲಿ, ಉಪಾಧಿಗೆ ವಿಕಾರತ್ವ ಹೇಳಕ್ ಬರ್ತೈತಿ. ನೀವ್ ಒಂದೇಳಿ ಆ ಅರಿವಿಗೆ ವಿಕಾರತ್ವ ಹೇಳಿದಂದ್ರ ಇದಕ್ಕೆ ಅಪಸಿದ್ಧಾಂತ ಆಕೈತಿ, ಇದು ನೋಡು ಅಂತ ಹೇಳ್ತಾರೆ. ಹೌದಲ್ರಿ? ನಿನ್ನ ಭೋಗಾದಿಗಳು ನಿನ್ನ ಸಂಬಂಧ ಇಲ್ಲ, ಉಪಾಧಿಗೆ ಸಂಬಂಧ ಅದ. ಉಪಾಧಿ ಮಾಡ್ತೈತೆ ಅದು, ನಿನಗೂ ಭೋಗಕ್ಕೂ ಸಂಬಂಧ ಇಲ್ಲ. ಸುಳ್ಳು, ಉಪಾಧಿನ ಸುಳ್ಳು ಅಂತ ಹೇಳಿದ್ಮೇಲೆ ಭೋಗಾದಿಗಳು ಸುಳ್ಳು ಅಂತ. ಇದ ವೇದಾಂತದ ಮತ ಇದನ್ನ ಹೇಳ್ತೈತಿ ಅಂತ. ಇದೆಲ್ಲ ಭ್ರಾಂತಿ ಒಳಗೆ ಐತಿ ಜಗತ್ತನ್ನು. ಹೆಂಗೆ ಹಾವಿನ ತಪ್ಪು ಭ್ರಾಂತಿ ಆಯ್ತು ಅವಾಗ ನಿನ್ನ ಭಯ ಚಾಲು ಆಯ್ತು. ಹಾವಿನ ಭ್ರಾಂತಿ ಆದಾಗ ಭಯ ಚಾಲು ಆಯ್ತು. ಹೌದಲ್ರಿ? ಹಾವಿನ ಭ್ರಾಂತಿ ಆಗೋ ಪೂರ್ವದಲ್ಲಿ ಹಗ್ಗದ ತಿಳುವಳಿಕೆ ಆದ್ಮೇಲೆ ಭಯ ಇಲ್ಲೇ ಇಲ್ಲ. ಮಧ್ಯಂತರದೊಳಗೆ ಭ್ರಾಂತಿಗೆ ಒಳಪಟ್ಟಿ ನೀನು. ಹೌದಲ್ರಿ? ಮಗು ಆಗಿದ್ದಾಗೂ ಈ ಶರೀರ ಇದಿದ್ದಿಲ್ಲ, ತಿಳುವಳಿಕೆ ಆದ್ಮೇಲೂ ಇದು ಶರೀರ ಭಾವ ಇಲ್ಲ. ಮಧ್ಯಂತರದೊಳಗೆ ಇದೆ, ಕನಸಿನಾಗೂ ಇಲ್ಲ, ಎಚ್ಚರಿಕೆ ನಿದ್ರೆ ಒಳಗೂ ಇಲ್ಲ, ಎಚ್ಚರಿಕೆ ಅವಸ್ಥೆ ಒಳಗೆ ಮಾತ್ರ ಇದು. ಸಣ್ಣ ಕೂಸಿದ್ದಾಗೂ ಶರೀರ ಕಡೆ ಭಾವ ಇರುದಿಲ್ರಿ. ಎಲ್ಲ ಐತಿ ಹೇಳ್ರಿ? ಮುಪ್ಪಾವಸ್ಥೆ ಆದ್ಮೇಲೂ ಮುಪ್ಪಾವಸ್ಥೆ ಒಳಗೆ ಇರ್ತೈತಿ, ಮುಪ್ಪಾವಸ್ಥೆ ಒಳಗೆ ಇರ್ತೈತ್ರಿ. ತಿಳುವಳಿಕೆ ಆದ್ಮೇಲೆ ಇರುದಿಲ್ಲ, ಜ್ಞಾನ ಬಂದ್ಮೇಲೆ. ಮುಪ್ಪಾವಸ್ಥೆ ಒಳಗೆ ಇನ್ನೂ ಬಹಳ ಇರ್ತೈತಿ. ಅಂದ್ರ ಅಲ್ಲಿ ಬಿದ್ದಿರ್ತಾನ. ಯಾಕೆ ಬಿದ್ದಿರ್ತಾನ ಅಂತಂದ್ರ ತನಗ್ ಶಕ್ತಿ ಇರುದಿಲ್ಲ ಅಂತ, ಶರೀರಕ್ಕೆ ಶಕ್ತಿ ಇರುದಿಲ್ಲ ಅಂತನ ಬಿದ್ದಿರ್ತಾನ್ರಿ ಅಲ್ಲಿ. ಇನ್ನೊಬ್ಬರನ್ನ ಒದರ್ತಾನ, ಅಯ್ಯೋ ಬರ್ರಿ ಹೊಲಸ ಸ್ವಚ್ಛ ಮಾಡ್ಬಾರ್ರಿ ಅಂತ ಕರಿತಿರ್ತಾನ. ಹೌದಲ್ರಿ? ತನ್ ಮಾಡ್ಕೊಳಕ್ ನಿಗತಿರುದಿಲ್ಲ ಅಂತ ಇನ್ನೊಬ್ಬರು ಕರಿತಿರ್ತಾನ. ಶರೀರ ಕಡೆ ಲಕ್ಷ್ಯ ಇರ್ತೈತ್ರಿ. ಜ್ಞಾನ ಮಾಡ್ಕೊಂಡವಾಗ ಇರೋದಿಲ್ಲ. ಹೌದಲ್ರಿ? ಮತ್ ಹುಚ್ಚಗೂ ಇಲ್ಲ, ಮತ್ತೆ ಬ್ರಹ್ಮಣ್ಯ ಆದವಂಗೂ ಇಲ್ಲ. ಹೌದಲ್ರಿ? ಹುಚ್ಚಗೆ ಏನ ಅವಾಗೇನು ಶರೀರ ಹಿಂಗ ಇರ್ಬೇಕು ಅಂತಿಲ್ಲ. ಅವನು ಜ್ಞಾನಿಗಳಿಗೂ ಇಲ್ಲ. ಹುಚ್ಚನ ಸ್ಥಿತಿ ಜ್ಞಾನಿಗಳ ಸ್ಥಿತಿ ಒಂದೈತಿ. ಆದ್ರೆ ಇವು ಒಂದು ವಿಷಯಕ್ಕಾಗಿ ಮತ್ತೆ ಬ್ರಹ್ಮಣ್ಯಗೊಳಪಟ್ಟಿರ್ತಾನ. ಅವರು ತಿಳುವಳಿಕೆಯಿಂದ ಎಲ್ಲವನ್ನ ಕೈ ಬಿಟ್ಟಿರ್ತಾರ. ಕೆಲವೊಂದು ಇದ್ರೊಳಗೆ ಜ್ಞಾನಿಗಳನ್ನು ಹುಚ್ಚರನ್ನ ಕರ್ದಾರ. ಹೌದ್ರಿ? ಹೌದ್ರಿ? ಕಣ್ಣಿಗೆ ಕಾಣಿಸ್ತಾರ, ಮಂದಿ ಕಣ್ಣಿಗೆ ನೋಡಾಕ ಕಾಣಿಸ್ತಾವ. ಜಗತ್ತ ಲಡ್ಡು ಮುತ್ತೆ ತಿಳುವಳಿಕೆ ಇದ್ದಾರ ಅವ್ರ ಬಗ್ಗೆ ಏನು ಇರ್ತಿದ್ದಿಲ್ಲ. ಅಲ್ಲ, ತಿಳುವಳಿಕೆ ಇದ್ದಾರ ಹೇಳ್ತಿದ್ದಿಲ್ಲ. ತಿಳುವಳಿಕೆ ಇದ್ದಾರ ಏನು ಇದನ್ ಮಾಡೋದು. ಅವ್ರ ಸ್ಥಿತಿ ಗೊತ್ತಿದ್ದಾರೆ, ಗೊತ್ತಿಲ್ಲ. ಮತ್ತೊಬ್ರಿಗೆ ಹೆಂಗ್ ಗೊತ್ತಾಗತ್ತೆ? ಮಂದಿ ಕಣ್ಣಿಗೆ ಹಂಗ ಇರ್ತಾರ. ತಮ್ಮ ಗತ್ನ್ಯಾಗ ತಾವಿರ್ತಾರ.